शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। गुरुर्ब्रह्मा गुरुर्विष्णु गुरुर्देवो महेश्वरः गुरुः साक्षात् परब्रह्म तस्मै श्रीगुरवे नमः। सरस्वती नमस्तुभ्यं वरदे कामरूपिणी विद्यारंभं करिष्यामि ಸಿದ್ಧಿರ್ಭವತು ಮೇ ಸದಾ. ಹರಿ ಓಂ. ಎಲ್ಲರಿಗೂ ಶುಭ ಮುಂಜಾನೆ. ದಿವ್ಯವಾದ, ಭವ್ಯವಾದ, ಅತೀ ಪವಿತ್ರವಾದ, ಪರಮ ಸುಂದರವಾದ ನಮ್ಮ ಒಳಗೆ ಇರುವಂತಹ ಈ ದಿವ್ಯವಾದ ದೇವಾಲಯಕ್ಕೆ ಎಲ್ಲರಿಗೂ ಪ್ರೀತಿಯ ಆತ್ಮೀಯ ಸ್ವಾಗತ. ನನ್ನ ಗುರುವಾಗಿರುವ ಕೇರಳದ ಕಾಂಜಂಗಾಡಿನ ಪರಂಪೂಜ್ಯ ಪಪ್ಪ ಸ್ವಾಮಿ ರಾಮದಾಸ್ ಮತ್ತು ನನ್ನ ತಾಯಿ ತಂದೆಯರ ಚರಣಾರವಿಂದಗಳಲ್ಲಿ ಅನಂತ ಪ್ರಣಾಮಗಳು. ಜಗದ್ಗುರು ಭಗವತ್ಪಾದ ಆದಿಶಂಕರಾಚಾರ್ಯರು ರಚಿಸಿರುವಂತಹ ಸೌಂದರ್ಯ ಲಹರಿಯ ಅತೀ ಸುಂದರವಾದ ಶ್ಲೋಕಗಳನ್ನು ನಾವು ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಆದಿಶಂಕರಾಚಾರ್ಯರು ಅದ್ವೈತ ತತ್ವವನ್ನು ಬೋಧಿಸುತ್ತಾ ಭಾರತದ ಉದ್ದ ಅಗಲಕ್ಕೂ ಪ್ರಯಾಣವನ್ನು ಕಾಲ್ನಡಿಗೆಯಲ್ಲೇ ಮಾಡಿದರು. ಹಲವಾರು ಭಕ್ತರಿಗೆ ಈ ತತ್ವ ಸರಿ ಅಂತ ಅನ್ನಿಸ್ತಾ ಇರಲಿಲ್ಲ. ಹಾಗಾಗಿ ಅವರನ್ನು ವಿರೋಧಿಸುವವರೇ ತುಂಬ ಜನ ಇದ್ದರು. ಯಾವ ಮಟ್ಟಿಗೆ ವಿರೋಧ ಅಂತ ಹೇಳಿದರೆ, ಅವರ ಮೇಲೆ ಮಂತ್ರ, ಮಾಯ, ಮಾಟ ಎಲ್ಲವನ್ನು ಮಾಡಿದ್ರು. ಅದರಿಂದಾಗಿ ಅಂತಹ ಜಗದ್ಗುರುವಾದ ಆದಿಶಂಕರಾಚಾರ್ಯರ ಭೌತಿಕ ದೇಹ ರೋಗಕ್ಕೆ ತುತ್ತಾಯಿತು. ಆ ಸಮಯದಲ್ಲಿ ಆದಿಶಂಕರಾಚಾರ್ಯರು ಈ ಸೌಂದರ್ಯ ಲಹರಿಯ ರಚನೆಯನ್ನು ಮಾಡಿ ಜಗನ್ಮಾತೆಯ ಪ್ರತಿಯೊಂದು ಅಂಗವನ್ನು ಅದ್ಭುತವಾಗಿ ವಿವರಿಸಿ, ಪ್ರತಿಯೊಂದು ಅಂಗದ ಮೇಲೂ ದೃಷ್ಟಿಯನ್ನು ಕೇಂದ್ರೀಕರಿಸಿ, ಪ್ರತಿಯೊಂದು ಅಂಗಕ್ಕೂ ಇರುವಂತಹ ಶಕ್ತಿಯನ್ನ ತನ್ನದೇ ಆದ ಅದೇ ಅಂಗದಲ್ಲಿ ಸ್ವೀಕಾರವನ್ನ ಮಾಡಿ ರೋಗ ಮುಕ್ತರಾದರು. ಪ್ರತಿಯೊಂದು ಅಂಗಕ್ಕೂ ಒಂದೊಂದು ಶಕ್ತಿ ಇದೆ. ಕಿವಿಗೆ ಕೇಳಿಸುವಂತಹ ಶಕ್ತಿ, ಕಣ್ಣಿಗೆ ಕೇಳಿಸುವಂತಹ ಶಕ್ತಿ ಇಲ್ಲ, ಕಾಣಿಸುವಂತಹ, ನೋಡುವಂತಹ ಶಕ್ತಿ ಇರೋದು. ಹಾಗೆ ಯಾವ ಅಂಗವನ್ನು ತೆಗೆದುಕೊಂಡರೂ ಕೂಡ ಒಂದು ಅಂಗಕ್ಕೆ ಒಂದೊಂದು ತರದ ಶಕ್ತಿ ಇದೆ. ಹಾಗಾಗಿ ಭಗವತ್ಪಾದರು ಪ್ರತಿಯೊಂದು ಅಂಗವನ್ನು, ಅಂಗದ ಸೌಂದರ್ಯವನ್ನು ವಿವರಿಸ್ತಾ ಆ ಅಂಗದಲ್ಲಿರುವಂತಹ ಶಕ್ತಿ ನಮ್ಮಲ್ಲೆಲ್ಲರಲ್ಲೂ ಕೂಡ ಜಾಗೃತವಾಗಲಿ ಅಂತ ಹೇಳುವ ದೃಷ್ಟಿಯಿಂದ ಈ ಸೌಂದರ್ಯ ಲಹರಿಯ ರಚನೆಯನ್ನ ಮಾಡಿದರು. ಅವರಿಗಾಗಿ ಇದು ಯಾವುದು ಅಗತ್ಯ ಇರಲಿಲ್ಲ. ಆದರೆ ನಮ್ಮಂತಹ ಸಾಮಾನ್ಯ ಮನುಷ್ಯರಿಗೆ ಅದರ ಜೊತೆ ನಾವು ಜೋಡಿಸಿಕೊಳ್ಳಬೇಕಾಗಿದೆ ಅಲ್ವೇ? ಹಾಗಾಗಿ ಭೌತಿಕ ದೇಹದ ವರ್ಣನೆಯನ್ನು ಮಾಡ್ತಾ ಇರೋದು. ಈಗ ಬರೇ ಜ್ಞಾನವನ್ನು ಮಾತ್ರ ತಿಳಿಸಿಕೊಡ್ತಾರೆ ಅಂತಾದರೆ ನಮ್ಮಂಥವರಿಗೆ ಅಷ್ಟು ಸುಲಭದಲ್ಲಿ ಅರ್ಥವಾಗೋದು ಸಾಧ್ಯ ಇಲ್ಲ. ನಮ್ಮಲ್ಲಿರುವಂತಹ ಭಾವನೆ ಅಂದರೆ, ನಾನು ಅಂದರೆ ಈ ಭೌತಿಕ ದೇಹ ಅಥವಾ ಮನಸ್ಸು, ಬುದ್ಧಿ ಅಂತ ಹೇಳುವ ಭಾವನೆಯಿಂದ ನಾವು ಜೀವನವನ್ನು ಮಾಡ್ತಾ ಇರುವಂಥವ್ರು. ಎಷ್ಟೇ ಪುಸ್ತಕ ಓದಿದ್ರೂ ಕೂಡ ನಾನು ದೇಹ ಅಲ್ಲ ಅಂತ ಗೊತ್ತಿದ್ರೂ ಕೂಡ ಅದನ್ನು ಅಳವಡಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆ ಮಟ್ಟಕ್ಕೆ ನಾವು ಏರಬೇಕು ಅಂತ ಆದರೆ ಭೌತಿಕ ದೇಹದಲ್ಲಿರುವಂತಹ ಪ್ರತಿಯೊಂದು ಅಂಗದ ಶಕ್ತಿಯು ನಮಗೆ ತಿಳಿಬೇಕಾಗಿದೆ. ಹಾಗಾಗಿ ನಮ್ಮಂಥವರಿಗೋಸ್ಕರವೇ ಆದಿಶಂಕರಾಚಾರ್ಯರು ಇಂತಹ ಒಂದು ಅದ್ಭುತವಾದ ಸುಂದರವಾದ ಕೃತಿಯನ್ನು ರಚನೆ ಮಾಡಿ ನಮ್ಮನ್ನೆಲ್ಲರನ್ನು ಅನುಗ್ರಹಿಸಿದ್ದಾರೆ.
ಹಾಗಾಗಿ ಅದರ ಪಾರಾಯಣ ಮಾಡೋದು ಒಂದು ವಿಚಾರ, ಉತ್ತಮವಾದ ವಿಚಾರ. ಯಾವಾಗೆಲ್ಲ ಸಮಯ ಸಿಗುತ್ತೋ ಪಾರಾಯಣವನ್ನು ಮಾಡ್ಬೋದು. 1 ಶ್ಲೋಕವೋ 2 ಶ್ಲೋಕವೋ ಕೂಡ ಓದ್ಬೋದು. ಎಲ್ಲ 100 ಶ್ಲೋಕವನ್ನೇ ಓದಬೇಕು ಅಂತ ಏನೂ ಇಲ್ಲ. ಅದಕ್ಕಿಂತ ಹೆಚ್ಚಾಗಿ ಪಾರಾಯಣದ ಜೊತೆಗೆ ಆ ಭಾವನೆಯನ್ನು ನಾವು ಬೆಳೆಸಿಕೊಳ್ಳೋದು ತುಂಬ ಮುಖ್ಯ. ನಮ್ಮಲ್ಲಿ ಆ ಭಾವನೆ ಬೆಳೀತು ಅಂತಾದರೆ ನಾವು ಈ ಅಧ್ಯಾತ್ಮ ಪಥದಲ್ಲಿ ವೇಗದಿಂದ ಮುಂದಕ್ಕೆ ಹೋಗ್ತೇವೆ. ಹಾಗಾಗಿ ಆ ಭಾವನೆಯನ್ನು ನಮ್ಮಲ್ಲಿ ನಾವು ಬೆಳೆಸಿಕೊಳ್ಳಬೇಕಾಗಿದೆ. ಕೆಲವರಿಗೆ ಅದು ಆಟೋಮ್ಯಾಟಿಕ್ ಆಗಿ ಬರಬಹುದು, ಇನ್ನು ಕೆಲವರಿಗೆ ಅದನ್ನು ಒತ್ತಾಯಪೂರ್ವಕವಾಗಿ ಬರುವಂತೆ ಮಾಡಬೇಕಾಗತ್ತೆ. ತುಂಬ ಪ್ರಯತ್ನವನ್ನು ಮಾಡಬೇಕಾಗತ್ತೆ. ನಮ್ಮಲ್ಲಿ ಸಾಮಾನ್ಯವಾಗಿ ನಾವು ಎಲ್ಲರೂ ಇದೇ ಒಂದು ವಿಭಾಗದಲ್ಲಿ ಬೀಳ್ತೇವೆ. ಪ್ರಯತ್ನಪೂರ್ವಕವಾಗಿ ಒತ್ತಾಯ ಮಾಡಬೇಕಾಗತ್ತೆ. ಹಾಗಾಗಿ ಪ್ರತಿಯೊಂದು ಅಂಗದ ವರ್ಣನೆಯನ್ನು ಅದ್ಭುತವಾಗಿ ಸೇವನೆಯನ್ನು ಮಾಡುತ್ತಾ ಅದರ ರಸವನ್ನು ಆಹ್ಲಾದಿಸುತ್ತಾ ನಾವು ಅಧ್ಯಾತ್ಮ ಪಥದಲ್ಲಿ ಮುಂದಕ್ಕೆ ಸಾಗುವಂತಹ ಪ್ರಯತ್ನವನ್ನು ಮಾಡೋಣ. ನಾವು 66 ಶ್ಲೋಕದವರೆಗೆ ನೋಡಿದೆವು. ಇವತ್ತು 67ರಿಂದ ನೋಡೋಣ. ಕರಾಗ್ರೇಣ ಸ್ಪೃಷ್ಟಂ ತುಹಿನಗಿರಿಣಾ ವತ್ಸಲತಯ ಗಿರೀಶೇನೋದಸ್ತಂ ಮುಹು ಅಧರಪಾನಾಕುಲತಯ ಕರಗ್ರಾಹ್ಯಂ ಶಂಭೋಃ ಮುಖಮುಕುರವೃಂತಂ ಗಿರಿಸುತೆ ಕಥಂ ಕಾರಂ ಬ್ರೂಮಃ ತವ ಚುಬುಕಮೌಪಮ್ಯರಹಿತಂ. ಲಲಿತಾ ಸಹಸ್ರನಾಮದಲ್ಲಿ ಅನಾಕಲಿತ ಸಾದೃಶ್ಯ ಚುಬುಕ ಶ್ರೀ ವಿರಾಜಿತ. ಚಿಬುಕ ಅಂತ ಹೇಳಿದ್ರೆ ಈ ಗದ್ದ ಅಂತ ಹೇಳಿದ್ರೆ ನಮ್ಮಲ್ಲಿ ಬರುವಂತಹ ಕೂದಲಿರ್ಬೋದು ಗದ್ದ. ನಾವು ಚಿಕ್ಕ ಮಕ್ಕಳನ್ನೆಲ್ಲ ಅವರು ತುಂಬಾ ಮುದ್ದಾಗಿ ಕಾಣಿಸಿದ್ರೆ ಅವರ ಗದ್ದವನ್ನು ಹಿಡಿದು ನಿನ್ನ ಹೆಸರೇನು ಅಂತ ನಾವು ಮಾತಾಡಿಸ್ತೀವಲ್ವೇ. ಹಾಗೆ ಇಲ್ಲಿ ಆದಿಶಂಕರಾಚಾರ್ಯರು ಜಗನ್ಮಾತೆಯ ಗದ್ದದ ಸೌಂದರ್ಯವನ್ನ ಯಾವ ರೀತಿಯಲ್ಲಿ ವಿವರಿಸ್ತಾರೋ ನೋಡೋಣ. ಕರಾಗ್ರೇಣ ಸ್ಪೃಷ್ಟಂ ತುಹಿನ ಗಿರಿನಾ ವತ್ಸಲತೆಯ. ತುಹಿನ ಅಂತ ಹೇಳಿದ್ರೆ ಗೊತ್ತಿದೆ ನಮಗೆ, ಹಿಮವಂತ. ತಂದೆಯಾದ ಹಿಮವಂತ ವಾತ್ಸಲ್ಯದಿಂದ, ವತ್ಸಲತೆಯ, ತಂದೆ ತನ್ನ ಮಗಳನ್ನ ಮಾತಾಡಿಸುವಾಗ ಯಾವತ್ತೂ ಕೂಡ, ಯಾವುದೇ ತಂದೆ ಆಗಿರಲಿ, ಅದೇನು ಹಿಮವಂತನೇ ಆಗಬೇಕು ಅಂತೆಲ್ಲ, ಯಾವುದೇ ತಂದೆ ಆಗಿರಲಿ, ತುಂಬ ವಾತ್ಸಲ್ಯದಿಂದ ಮಕ್ಕಳ ಹತ್ರ ಮಾತಾಡುವಂಥದ್ದು. ಅದರಲ್ಲೂ ಮಗಳು ಅಂತಾದರೆ ಇನ್ನೂ ವಾತ್ಸಲ್ಯ ಸ್ವಲ್ಪ ಜಾಸ್ತಿ ಇರುತ್ತೆ ಅಂತೆ. ಈ ಹಿಮವಂತನಿಗೂ ಏನು ಕಡಿಮೆ? ಕರಾಗ್ರೇಣ ಸ್ಪೃಷ್ಟಂ ತುಹಿನ ಗಿರಿಣಾ ವತ್ಸಲತೆಯ. ನಿನ್ನ ಗದ್ದ ಹೇಗಿದೆ ಅಂತ ಹೇಳಿದ್ರೆ, ಹಿಮವಂತ ವಾತ್ಸಲ್ಯದಿಂದ ನಿನ್ನ ಗದ್ದವನ್ನ ಹಿಡ್ಕೊಳ್ತಾ ಇದ್ದ. ಅವಳ ಹತ್ರ ಮಾತಾಡಬೇಕಿದ್ರೆ ಎಷ್ಟೇ ವಯಸ್ಸಾದ್ರೂ ಮಗಳೇ, ಅದೇ ವಾತ್ಸಲ್ಯ ಇದ್ದೇ ಇರತ್ತೆ ಅಲ್ವೇ. ಹಾಗೆ ಮಾತಾಡುವಾಗ ತಂದೆಯಾದ ಹಿಮವಂತ ನಿನ್ನ ಗದ್ದವನ್ನ ಹಿಡಿದು ಮಾತನಾಡ್ತಾ ಇದ್ದಾನೆ. ಕರಾಗ್ರೇಣ ಸ್ಪೃಷ್ಟ ತುಹಿನ ಗಿರಿಣಾ ವತ್ಸಲತೆಯ. ಆಮೇಲೆ ಗಿರೀಶೇನ ಉದಸ್ತಂ ಮುಹುಹು ಅಧರಪಾನಾಕುಲತೆಯ. ಅದೇ ಶಿವ, ತಂದೆಯೇನೋ ವಾತ್ಸಲ್ಯದಿಂದ, ಶಿವ ಪ್ರೇಮದಿಂದ ಅವನು ಅವಳ ಗದ್ದವನ್ನ ಎತ್ತಿ ಹಿಡಿತಾನೆ. ಉದಸ್ತ ಅಂತ ಹೇಳಿದ್ರೆ ಅದನ್ನ ಎತ್ತುವಂಥದ್ದು. ಯಾಕೆ? ಮುಹುಹು ಅಧರಪಾನಾಕುಲತೆಯ. ಅವಳ ಅಧರಪಾನವನ್ನ ಮಾಡಬೇಕು ಅಂತ ಹೇಳಿದ್ರೆ ತುಟಿಗಳಿಗೆ ಮುತ್ತಿಡಬೇಕು ಅಂತ ಹೇಳುವ ಉದ್ದೇಶದಿಂದ, ಪ್ರೇಮದಿಂದ ಶಿವ ತನ್ನ ಹೆಂಡತಿಯಾದ ಜಗನ್ಮಾತೆಯ ಗದ್ದವನ್ನ ಸ್ವಲ್ಪಕ್ಕೆ ಎತ್ತುತ್ತಾನಂತೆ. ನಮಗೆ ಅನ್ನಿಸ್ಬೋದು, ಯಾಕೆ ಈ ತರ ಆದಿಶಂಕರಾಚಾರ್ಯರು ಅಧರಪಾನದ ವಿಷಯ ಎಲ್ಲ ಹೇಳ್ತಿದ್ದಾರೆ ಇಲ್ಲಿ? ಈ ಬರುವಂತಹ ಶ್ಲೋಕಗಳಲ್ಲಿ ಎಲ್ಲವೂ ಕೂಡ ನಾವು ನಮ್ಮ ಜೀವನದಲ್ಲಿ ನಿತ್ಯವಾಗಿ ಮಾಡುವಂತಹ ಕ್ರಿಯೆಗಳ ಬಗ್ಗೆ ಹೇಳುತ್ತಿರುವಂಥದ್ದು. ದಾಂಪತ್ಯ ಜೀವನದಲ್ಲಿ ಗಂಡ ಹೆಂಡತಿ ಮುತ್ತಿಡೋದು ಏನು ಅಸಹ್ಯವಾದ ಕೆಲಸವೂ ಅಲ್ಲ, ತಪ್ಪು ಕೆಲಸವೂ ಅಲ್ಲ.
ಉತ್ತಮವಾದ ಕೆಲಸವೇ ಪ್ರೇಮವನ್ನ ಸೂಚಿಸುವಂಥದ್ದು. ನಾವು ಮಾಡುವಂತಹ ಕೆಲಸ ಆದರೆ ನಮಗೆ ಬೇಗ ಜೋಡಿಸಿಕೊಳ್ಳುತ್ತೇವೆ, ನಾವು ಕನೆಕ್ಟ್ ಆಗ್ತೇವೆ. ಇಲ್ಲ ಬೇರೇನು ನಾವು ಮಾಡದಂತಹ ಕೆಲಸಗಳು ಅಂತಾದರೆ ಅದು ಸ್ವಲ್ಪ ನಮಗೆ ಆಲೋಚನೆ ಮಾಡಬೇಕು, ಹೌದಾ ಹೀಗಿರ್ತದ ಅಂತೆಲ್ಲ. ಇದು ನಾವು ಮಾಡುವಂತಹ ಕೆಲವು ಕೆಲಸಗಳು ಅಥವಾ ಕ್ರಿಯೆಗಳು. ಹಾಗಾಗಿ ನಮಗೆ ತಕ್ಷಣ ಜೋಡಿಸಿಕೊಳ್ಳಿಕ್ಕೆ ಸುಲಭ ಆಗ್ತದೆ. ಓಹೋ ಹೌದಲ್ವಾ, ಪ್ರೇಮವನ್ನ ಹೀಗೆ ಸೂಚಿಸಬಹುದು. ಓಹೋ, ಶಿವ ಕೂಡ ಪ್ರೇಮವನ್ನ, ತನ್ನ ಹೆಂಡತಿಯ ಮೇಲಿರುವಂತಹ ಪ್ರೇಮವನ್ನ ಈ ತರದಲ್ಲಿ ಸೂಚಿಸ್ತಾ ಇದ್ದಾನೆ. ಆಮೇಲೆ ಕರಗ್ರಾಹ್ಯಂ ಶಂಭೋಹೋ ಮುಖ ಮುಕುರ ವೃಂತಂ ಗೆರಿಸುತ್ತೆ ಹೇಳುವಂತಹ ಹೊರ ಮೇಲ್ಮೈಯ ವಿಚಾರ ನಾವು ದೈನಂದಿನ ಚಟುವಟಿಕೆಗಳಲ್ಲಿ ಮಾಡುವಂಥದ್ದು. ಆದರೆ ಅದರ ಒಳಗಿರುವಂತಹ ಅಂತರ ಅರ್ಥ ಏನು ಅಂತ ಹೇಳಿದ್ರೆ ತುಂಬಾ ಸೂಕ್ಷ್ಮವಾದದ್ದು. ಕರಗ್ರಾಹ್ಯಂ ಶಂಭೋ ಮುಖ ಮುಕುರ ವೃಂತಂ ಗಿರಿಸುತ್ತೆ. ಹೀಗೆ ಎತ್ತಿ ಹಿಡ್ಕೊಳ್ತಿದ್ದಾನೆ. ಹೇಗೆ ಅಂತ ಹೇಳಿದ್ರೆ ಇದು ಒಂದು ಕನ್ನಡಿ, ಮುಖ ಒಂದು ಕನ್ನಡಿ. ಆದ್ರೆ ನಾವು ಹೇಗೆ ಕನ್ನಡಿ, ಒಂದು ಸಣ್ಣ ಕನ್ನಡಿಯನ್ನು ಹೇಗೆ ಹಿಡ್ಕೊಳ್ತೇವೆ, ಅದಕ್ಕೊಂದು ಹ್ಯಾಂಡ್ಲ್ ಇರುತ್ತೆ, ಒಂದು ಕೈ ಇರುತ್ತೆ ಅಲ್ವಾ. ಕೈಯಲ್ಲಿ ಈಗ ರೌಂಡ್ ಆಗಿರುವ ಕನ್ನಡಿ ಅಂತ ಆದ್ರೆ ಅದಕ್ಕೊಂದು ಸಣ್ಣ ಒಂದು ಹ್ಯಾಂಡಲ್ ಕೊಟ್ಟಿರ್ತಾರೆ. ಆ ಹ್ಯಾಂಡಲ್ ಅನ್ನ ಹೀಗೆ ಹಿಡ್ಕೊಂಡು ನಾವು ನಮ್ಮ ಮುಖವನ್ನು ನೋಡ್ತೇವೆ ಅಲ್ವೇ. ಹಾಗೆಯೇ ನಿನ್ನ ಮುಖವೇ ಒಂದು ಕನ್ನಡಿಯ ಹಾಗಿದೆ. ಈ ಗದ್ದ ಅಂತ ಹೇಳೋದು ಕನ್ನಡಿಯನ್ನ ಹಿಡಿದುಕೊಳ್ಳಿಕ್ಕಿರುವ ಒಂದು ಹ್ಯಾಂಡಲ್. ಕರಗ್ರಾಹ್ಯಂ ಶಂಭೋಹೋ, ಅದಕ್ಕೆ ಇರುವಂತಹ ಒಂದು ಹ್ಯಾಂಡಲ್. ಯಾಕೆ? ಅದರಲ್ಲಿ ಗ್ರಹಿಸಬೇಕಾಗಿದೆ. ಏನನ್ನ ಗ್ರಹಿಸಬೇಕು? ಪ್ರಪಂಚ ಒಂದು ಕನ್ನಡಿಯ ಹಾಗೆ ಅಂತ ಹೇಳ್ತೀವಿ ನೋಡಿ. ವರ್ಲ್ಡ್ ಇಸ್ ಲೈಕ್ ಅ ಮಿರರ್ ಅಂತ ಹೇಳ್ತೀವಿ. ಯಾಕೆ ಹೇಳ್ತೀವಿ ಹಾಗೆ? ಹಲವಾರು ಜನರಿಗೆ ಎಲ್ಲಿ ನೋಡಿದ್ರು ಯಾರು ಏನ್ ಮಾಡಿದ್ರು ತಪ್ಪು. ಅದಕ್ಕೊಂದು ಕಥೆ ಇದೆ ನೋಡಿ. ಯುಧಿಷ್ಠಿರನಿಗೂ ದುರ್ಯೋಧನನಿಗೂ ದ್ರೋಣಾಚಾರ್ಯರು ಹೇಳ್ತಾರಂತೆ. ದುರ್ಯೋಧನನ್ನ ಕರೆದು ಹೇಳ್ತಾರಂತೆ, ನಮ್ಮ ರಾಜ್ಯದಲ್ಲಿ ಎಷ್ಟು ಮಂದಿ ಒಳ್ಳೆಯವರಿದ್ದಾರೆ ಹುಡುಕಿ, ಎಷ್ಟು ಜನ ಇದ್ದಾರೆ ಬಂದು ಹೇಳು. ಅದೇ ಯುಧಿಷ್ಠಿರನನ್ನ ಕರೆದು ನಮ್ಮ ರಾಜ್ಯದಲ್ಲಿ ಕೆಟ್ಟವರು ಎಷ್ಟು ಮಂದಿ ಇದ್ದಾರೆ ನೋಡ್ಕೊಂಡ್ ಬಾ ಅಂತ ಯುಧಿಷ್ಠಿರನನ್ನು ಕಳಿಸಿದ್ರು, ದುರ್ಯೋಧನನ್ನು ಕಳಿಸಿದ್ರು. ಆಯ್ತು, ಕೆಲವು ದಿನಗಳೆಲ್ಲ ನೋಡಿ ಹುಡುಕಿದ್ರು, ಇಬ್ರು ಬಂದ್ರು. ಇಬ್ರಿಗೂ 0 ಸಿಕ್ಕಿದ್ದು 0 ಉತ್ತರ. ದುರ್ಯೋಧನನಿಗೆ ಯಾರೊಬ್ಬ ಮನುಷ್ಯನೂ ಒಳ್ಳೆಯವರಿಲ್ಲ. ಬಂದು ಹೇಳದಂತೆ, ಗುರುಗಳೇ ಎಲ್ಲರೂ ಸ್ವಾರ್ಥಿಗಳೇ, ಎಲ್ಲರೂ ಧನದ ಧಾನ್ಯದ ಮೋಹದಲ್ಲಿ ಬಿದ್ದಿದ್ದಾರೆ. ಓಹೋ ಹೌದಾ? ಅದೇ ಸಮಯದಲ್ಲಿ ಯುಧಿಷ್ಠಿರನೂ ಬಂದ. ಗುರುಗಳೇ ಉತ್ತರ 0. ದುರ್ಯೋಧನಿಗೆ ಭಾರಿ ಖುಷಿ ಆಯ್ತು, ನನಗೆ ಸಿಕ್ಕಿದಾಗೆ 0, ಇವನಿಗೂ 0 ಸಿಕ್ಕಿದ್ದು ಅಂತ ಹೇಳಿ. ಆದ್ರೆ ಅವನಿಗೆ ಸಿಕ್ಕಿದ್ದು ಯಾವ್ದ್ರಲ್ಲಿ 0? ಕೆಟ್ಟವರೇ ಇಲ್ಲ. ಗುರುಗಳೇ ನಮ್ಮ ರಾಜ್ಯದಲ್ಲಿ ಯಾರೂ ಕೆಟ್ಟವರಿಲ್ಲ, ಎಲ್ಲರೂ ಒಳ್ಳೆಯವರೇ. ಅದೇ ರಾಜ್ಯದ ಅದೇ ಜನಗಳು ಇಬ್ರು ಹೋಗಿ ಹುಡುಕಿದ್ದು ಇದೇ ಜನರಲ್ಲೇ, ಬೇರೆ ಜನರೇನು ಬದಲಾಗಲಿಲ್ಲ. ಇಲ್ಲಿ ಏನು ಬದಲಾಯಿತು ಹಾಗಾದ್ರೆ? ಮನಸ್ಸು, ನೋಡುವವರ ಮನಸ್ಸು. ನಮ್ಮ ಮನಸ್ಸು ಉತ್ತಮವಾಗಿದ್ರೆ ಪ್ರಪಂಚವೇ ಉತ್ತಮವಾಗಿ ಕಾಣಿಸುತ್ತೆ. ನಮ್ಮ ಮನಸ್ಸು ಯಾವತ್ತೂ ಕೆಟ್ಟದನ್ನೇ ನೋಡ್ತಾ ಇದ್ರೆ ನಮಗೆ ಕೆಟ್ಟದೇ ಕಾಣಿಸುತ್ತೆ. ಹಾಗೆ ಕೆಲವರಿಗೆ ಒಂದೊಂದು ಅಭ್ಯಾಸ ನೋಡಿ, ಎಷ್ಟೇ ಒಳ್ಳೆಯವರಾದ್ರೂ ಕೂಡ ಅದರಲ್ಲಿ ಏನೋ ಒಂದು ತಪ್ಪನ್ನು ಹುಡುಕ್ತಾರೆ. ಮೊಸರಲ್ಲಿ ಕಲ್ಲನ್ನು ಹುಡುಕ್ತಾರೆ ಅಂತ ಹೇಳ್ತಾರೆ, ಒಂದು ಗಾದೆ ಇದೆ. ಹಾಗೆ ಮಾಡುವಂಥವರು. ಅದನ್ನೇ ಇಲ್ಲಿ ಹೇಳ್ತಾ ಇರೋದು ಆದಿಶಂಕರಾಚಾರ್ಯರು. ಆ ಮುಖದಲ್ಲಿ ಕನ್ನಡಿಯಲ್ಲಿ ಏನನ್ನ ನೋಡುವಂಥದ್ದು? ತನ್ನನ್ನೇ ತಾನು ನೋಡುವಂಥದ್ದು. ಈ ಕನ್ನಡಿ ಅಂತ ಹೇಳೋದು ಒಂದು ಪ್ರಪಂಚ, ಅವಳು ಪ್ರಕೃತಿ ತಾನೇ. ತ್ವಯಿ ಪರಿಣತಾಯಾಂ ನಹಿ ಪರಂ ತ್ವಮೇವ ಸ್ವಾತ್ಮಾನಂ ಪರಿಣಮಯಿತು ವಿಶ್ವವಪುಷ. ಇಡೀ ವಿಶ್ವದ ದೇಹ ಅಂತ ಹೇಳಿದ್ರೆ ನೀನೇ, ನೀನಲ್ಲದೆ ಇನ್ನು ಯಾರೂ ಇಲ್ಲ ಅಂತ ಹೇಳಿದ್ರು ಒಂದು ಶ್ಲೋಕದಲ್ಲಿ, 35ನೇ ಶ್ಲೋಕದಲ್ಲಿ. ಶಿವ ಏನನ್ನ ನೋಡ್ತಾನೆ? ಪ್ರಪಂಚದಲ್ಲಿ ತನ್ನನ್ನೇ ನೋಡ್ತಾನೆ. ಪ್ರಕೃತಿ ಅಂತ ಹೇಳಿದ್ರೆ ಪ್ರಪಂಚ, ಅವಳ ಮುಖ ಅಂತ ಹೇಳಿದ್ರೆ ಇಡೀ ಪ್ರಪಂಚ, ಇಡೀ ವಿಶ್ವ. ನಮಗೆ ಒಂದು ಒಳ್ಳೆಯ ಬೋಧನೆಯನ್ನು ಕೊಡ್ತಿದ್ದಾರೆ ಇಲ್ಲಿ. ಉತ್ತಮವಾದ ಮನಸ್ಸು ಬೇಕಾಗಿದೆ, ಶುದ್ಧವಾದ ಪರಿಶುದ್ಧವಾದ ಮನಸ್ಸು.
ಎಲ್ಲಿ ಪರಿಶುದ್ಧವಾದ ಮನಸ್ಸಿದೆಯೋ ಅಲ್ಲಿ ದೂರುಗಳಿಲ್ಲ, ಕಂಪ್ಲೇಂಟ್ ಇಲ್ಲ, ದುಃಖ ಇಲ್ಲ. ಯಾಕೆ? ಯಾರಲ್ಲಿಯೂ ಏನು ತಪ್ಪು ಇರೋದೇ ಇಲ್ಲ. ಆಗ ತಪ್ಪು ಇದ್ರೂ ಅದು ತಪ್ಪು ಅಂತ ಕಾಣಿಸೋದಿಲ್ಲ. ಯಾಕೆ? ತ್ವಯಿ ಪರಿಣತಾಯಾಮ್ ನಹಿ ಪರಂ, ನೀನಲ್ಲದೆ ಇನ್ನು ಬೇರೆ ಯಾರೂ ಇಲ್ಲ, ಬೇರೆ ಏನೂ ಇಲ್ಲ. ತಪ್ಪು ಯಾರಲ್ಲಿ ಕಂಡುಹಿಡಿದಾಗಿದ್ರೆ? ಜಗನ್ಮಾತಿಗೆ ತಪ್ಪು ಕಂಡುಹಿಡೋಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಇಲ್ಲಿ ಅದನ್ನು ಹೇಳ್ತಿದ್ದಾರೆ. ಇನ್ನೊಂದು ಆದಿಶಂಕರಾಚಾರ್ಯರು ದಕ್ಷಿಣಾಮೂರ್ತಿ ಸ್ತೋತ್ರ ಬರೆದಿದ್ದಾರೆ ನೋಡಿ. ಅದರಲ್ಲಿ ಮೊದಲನೇ ಶ್ಲೋಕ, ವಿಶ್ವಂ ದರ್ಪಣ ದೃಶ್ಯಮಾನ ನಗರಿ ತುಲ್ಯಂ ನಿಜಾಂತರ್ಗತಂ ಪಶ್ಯನ್ನಾತ್ಮನಿ ಮಾಯಯ ಬಹಿರಿವೋದ್ಭೂತಂ ಯಥಾ ನಿದ್ರಯ ಯಸ್ ಸಾಕ್ಷಾತ್ ಕುರುತೆ ಪ್ರಬೋಧ ಸಮಯೇ ಸ್ವಾತ್ಮಾನಮೇವಾದ್ವಯಂ ತಸ್ಮೈ ಶ್ರೀ ಗುರುಮೂರ್ತಯೇ ನಮೈದಂ ಶ್ರೀ ದಕ್ಷಿಣಾಮೂರ್ತಯೇ. ದಕ್ಷಿಣಾಮೂರ್ತಿಯ ಮೊದಲನೆಯ ಶ್ಲೋಕ ಸ್ತೋತ್ರದಲ್ಲಿ ಆದಿಶಂಕರಾಚಾರ್ಯರೇ ರಚಿಸಿರುವಂಥದ್ದು. ವಿಶ್ವಂ ದರ್ಪಣ ದೃಶ್ಯಮಾನ ನಗರಿ ತುಲ್ಯಂ ನಿಜಾಂತರ್ಗತಂ. ಇಡೀ ಒಂದು ದರ್ಪಣ, ದರ್ಪಣ ಅಂತ ಹೇಳಿದ್ರೆ ಕನ್ನಡಿ, ಕನ್ನಡಿಯಲ್ಲಿ ಕಾಣುವಂತಹ ಒಂದು ನಗರ, ನಿಜವಾದದ್ದಲ್ಲ, ಪ್ರತಿಬಿಂಬ. ಅದನ್ನೇ ಇಲ್ಲಿ ಹೇಳ್ತಿದ್ದಾರೆ. ಕರಗ್ರಾಹ್ಯಂ ಶಂಭೋ ಮುಖ ಮುಕುರ ವೃಂತಂ ಗಿರಿಸುತೆ. ನಿನ್ನ ಈ ಮುಖವೇ ಒಂದು ಕನ್ನಡಿಯ ಹಾಗಿದೆ. ಅದನ್ನ ಶಿವ ಕೈಯಲ್ಲಿ ಎತ್ತಿ ಹಿಡಿದಿದ್ದಾನೆ. ಮುಖವನ್ನ, ನಿನ್ನ ಮುಖದಲ್ಲಿ ತನ್ನನ್ನೇ ತಾನು ಕಾಣುತ್ತಾ ಇದ್ದಾನೆ. ಕಥಂಕಾರಂ ಬ್ರೂಮಃ ತವ ಚುಬುಕ ಮೌಪಮ್ಯ ರಹಿತಂ. ಔಪಮ್ಯ, ಉಪಮ, ಇದನ್ನು ಯಾವುದ್ರ ಜೊತೆ ಹೋಲಿಸ್ಲಿ? ಅನಾಕಲಿತ ಸಾದೃಶ್ಯ ಚುಬುಕಶ್ರೀ ವಿರಾಜಿತ. ಯಾವುದ್ರ ಜೊತೆ ಹೋಲಿಸುವಾಗ ಇಲ್ವೇ ಇಲ್ಲ. ಅಷ್ಟು ಸುಂದರವಾಗಿದೆ ನಿನ್ನ ಗತ್ತ. ಹೋಲ್ಸಕ್ಕೇನೋ ಒಂದು ಬೇಕಲ್ವಾ? ಅಷ್ಟು ಸುಂದರವಾಗಿರುವಂತಹ ಒಂದು ವಸ್ತು ಪ್ರಪಂಚದಲ್ಲಿ ಇನ್ಯಾವುದೂ ಇಲ್ಲ. ಅಷ್ಟು ಮುದ್ದಾಗಿದೆ. ಕಥಂಕಾರಂ ಬ್ರೂಮಃ, ನಾನು ಹೇಗೆ ಇದರ ವರ್ಣನೆ ಮಾಡಲಿ? ಯಾಕೆ ಅಂತೇಳಿದ್ರೆ ತವ ಚುಬುಕ, ಚುಬುಕ ಚಿಬುಕ ಅಂತ ಹೇಳ್ತಾರೆ, ಗದ್ದ. ಔಪಮ್ಯ ರಹಿತ, ಯಾವುದ್ರ ಜೊತೆಯೂ ಹೋಲಿಸುವ ಹಾಗೆ ಇಲ್ಲ, ಮ್ಯಾಚ್ಲೆಸ್. ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ. ಈ ಒಂದು ಶ್ಲೋಕವನ್ನ ಪಠಣೆ ಮಾಡೋದ್ರಿಂದ ಯಾವುದಾದ್ರೂ ಬಾಂಧವ್ಯದಲ್ಲಿ ತೊಂದರೆ ಕಂಡು ಬಂದಿದ್ರೆ ಅದನ್ನ ಸರಿಪಡಿಸುತ್ತೆ ಈ ಶ್ಲೋಕ. 67ನೆಯ ಶ್ಲೋಕ. ಯಾವುದೇ ಬಾಂಧವ್ಯ ಆಗಿರಲಿ, ಕೆಲವೊಂದ್ಸಲ ಅಣ್ಣ ತಮ್ಮಂದ್ರು, ಅಕ್ಕ ತಂಗಿರು ಅಥವಾ ಗಂಡ ಹೆಂಡತಿರು ಯಾವುದೋ ಒಂದು ಜಗಳ ಆಗಿ ಬೇರೆ ಬೇರೆ ಆಗಿರ್ತಾರೆ. ಅಂಥವರು ಮತ್ತೆ ಒಂದಾಗಬೇಕು ಅಂತಾದರೆ ಈ 67ನೆಯ ಶ್ಲೋಕದ ಜಪವನ್ನ ಮಾಡಬೇಕು ಅಂತೇಳಿ ನಮ್ಮ ಹಲವಾರು ಪುಸ್ತಕಗಳಲ್ಲಿ ಕೊಟ್ಟಿದ್ದಾರೆ. ಮುಂದಿನ ಶ್ಲೋಕ ನೋಡೋಣ. 68ನೆಯ ಶ್ಲೋಕ. ಭುಜಾಶ್ಲೇಷಾ ನಿತ್ಯಂ ಪುರದಮಯಿತು ಕಂಠಕವತಿ ತವ ಗ್ರೀವಾಧತೆ ಮುಖ ಕಮಲನಾಲ ಶ್ರಿಯಮಿಯಂ ಸ್ವತಃ ಶ್ವೇತಾ ಕಾಲ ಗರುಬಹುಲ ಜಂಬಾಲ ಮಲಿನ ಮೃಣಾಲೀಲಾಲಿತ್ಯಂ ವಹತಿ ಯದಧೋ ಹಾರಲತಿಕಾ. ಎಲ್ಲ ಅಂಗಗಳಲ್ಲಿರುವಂತಹ ದಿವ್ಯ ಶಕ್ತಿಯನ್ನ ತನ್ನ ಅಂಗಗಳಲ್ಲಿ ಸ್ವೀಕಾರ ಮಾಡ್ತಾ ಇದ್ದಾರೆ ಆದಿಶಂಕರಾಚಾರ್ಯರು. ಹಾಗೆ ನಾವು ಕೂಡ ಪ್ರತಿಯೊಂದು ಅಂಗದ ವರ್ಣನೆಯನ್ನು ಮಾಡ್ತಾ ಇರಬೇಕಿದ್ರೆ ಅವಳ ಅಂಗ, ಅದರ ಜೊತೆ ಅದೇ ಅಂಗವನ್ನ ನಾವು ಜೋಡಿಸಿಕೊಳ್ಳಬೇಕು. ಆಗ ಆ ಶಕ್ತಿ ಭಾವ ಹೇಗೆ ಇರಲಿ, ಸ್ವಲ್ಪವಾದ್ರೂ ನಮಗೆ ಬರುತ್ತೆ ಅಲ್ಲಿರುವಂತಹ ಶಕ್ತಿ. ಭುಜ ಆಶ್ಲೇಷ. ಆಶ್ಲೇಷ ಅಂತ ಹೇಳಿದ್ರೆ ಆಲಿಂಗನ, ಅಪ್ಪಿಕೊಳ್ಳುವಂಥದ್ದು. ಭುಜಾಶ್ಲೇಷ ನಿತ್ಯಂ ಪುರದಮಯಿತು ಕಂಠಕವತಿ. ಯಾರು ಆಲಿಂಗಿಸ್ತಾ ಇದ್ದಾರೆ? ಪುರದಮಯಿತು, ಪುರನನ್ನ ಸಂಹಾರ ಮಾಡಿರುವಂತಹ ಶಿವ. ತ್ರಿಪುರಾಸುರರ ಕಥೆಯನ್ನು ನಾವು ಹಲವು ಬಾರಿ ನೋಡಿದ್ದೇವೆ ಶಿವಾನಂದ ಲಹರಿಯಲ್ಲಿ. ಅಸುರರು ಅಂತ ಹೇಳುವ ವ್ಯಕ್ತಿಯಾಗಿದ್ದಂಥದ್ದು ಬೇರೆ ವಿಷಯ. ಇಲ್ಲಿ ನಮ್ಮ 3 ಥರದ ಅವಸ್ಥೆಗಳು, ಜಾಗೃತ, ಸ್ವಪ್ನ, ಸುಷುಪ್ತಿ. ಇದು 3 ಹೋಗಲಾಡಿಸಿ
ತುರಿಯ ಸ್ಥಿತಿಯನ್ನ ನಮಗೆ ಅನುಗ್ರಹಿಸುವಂತವನು ಪುರದಮಯಿತು. ತ್ರಿಪುರಾಸುರರನ್ನ ಸಂಹಾರ ಮಾಡಿದಂಥವನು ಅಂತ ಹೇಳಿದ್ರೆ ಆ ಕಥೆ ಬೇರೆ, ಅದರ ಹಿಂದಿರುವ ತತ್ವ ಏನು? 3 ಸಾಮಾನ್ಯ ಅವಸ್ಥೆಗಳು: ಜಾಗೃತ, ಸ್ವಪ್ನ, ಸುಷುಪ್ತಿ. ಇದನ್ನ ಮೀರಿ ತುರಿಯ ಅವಸ್ಥೆಯಲ್ಲಿ ತಾನು ಇರುವಂಥವನು ತನ್ನ ಭಕ್ತರನ್ನು ಆ ಸ್ಥಿತಿಗೆ ತೆಗೆದುಕೊಂಡು ಹೋಗುವಂಥವನು ಪುರದಮಯಿತು. ಅಂತಹ ಪರಮಶಿವ ಜಗನ್ಮಾತೆ, ಪತ್ನಿಯಾದ ಜಗನ್ಮಾತೆಯನ್ನ ಆಲಂಗಿಸಿಕೊಳ್ತಾ ಇದ್ದಾನೆ. ಏನಾಗ್ತಾ ಇದೆ ಆಗ ಅಂತ ಹೇಳಿದ್ರೆ, ತವಾಗ್ರೀವ ಧತ್ತೆ ಮುಖ ಕಮಲ ನಾಲಾಶ್ರಿಯಮಯಂ. ಕುತ್ತಿಗೆ, ಗ್ರೀವ, ಹಯಗ್ರೀವ. ಗ್ರೀವ ಅಂತ ಹೇಳಿದ್ರೆ ಕುತ್ತಿಗೆ, ಹಯಗ್ರೀವ ಅಂತ ಹೇಳಿದ್ರೆ ಕುದುರೆಯಂತಹ ಕುತ್ತಿಗೆ ಅಥವಾ ಕುತ್ತಿಗೆಯಿಂದ ಮೇಲೆ ಕುದುರೆಯಂತಹ ಮುಖ ಇರುವಂತವನು ಹಯವದನ ಅಥವಾ ಹಯಗ್ರೀವ. ಸುಗ್ರೀವ, ಚೆನ್ನಾಗಿರುವ ಕುತ್ತಿಗೆಯವನು ಸುಗ್ರೀವ ಅಂತ ಹೇಳಿದ್ರೆ. ಹಾಗೆ ಗ್ರೀವ ಅಂತ ಹೇಳಿದ್ರೆ ಕುತ್ತಿಗೆ. ನಿನ್ನ ಕುತ್ತಿಗೆಯಲ್ಲಿ ಏನಾಗ್ತಾ ಇದೆ? ಮುಖ ಕಮಲ ನಾಲಾಶ್ರಿಯಮಿಯಂ. ಪತಿಯ ಆಲಿಂಗನದಿಂದ ರೋಮಾಂಚನಗೊಂಡಿದೆ, ಮೈಯೆಲ್ಲ ರೋಮಾಂಚನಗೊಂಡಿದೆ. ಕುತ್ತಿಗೆಯಲ್ಲೆಲ್ಲ ಮೈ ನವಿರೇಳತ್ತೆ ನೋಡಿ, ನಮಗೆ ಗೂಸ್ ಬಂಪ್ಸ್ ಬರುತ್ತೆ ಅಂತ ಹೇಳ್ತೀವಲ್ಲ, ಹಾಗೆ ಕುತ್ತಿಗೆಯಲ್ಲೆಲ್ಲ ಸಣ್ಣ ಸಣ್ಣ ಗುಳ್ಳೆಗಳು ಬಂದಿವೆ. ಯಾಕೆ? ಪತಿಯ ಪ್ರೇಮದ ಆಲಿಂಗನದಿಂದ ಸಣ್ಣ ಸಣ್ಣ ಗುಳ್ಳೆಗಳು ಬಂದಿದೆ. ಅದು ಮುಖ ಕಮಲ ನಾಲಾಶ್ರಿಯಮಂ ಶ್ರಿಯಮಿಯಂ. ನನ್ಗೆ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ, ಮುಖ ಅಂತ ಹೇಳುದು ನಿನ್ನದು ತಾವರೆ ಹೂವಿನ ಹಾಗೆ ಇದೆ, ಪದ್ಮದ ಹಾಗೆ ಇದೆ. ಪದ್ಮಕ್ಕೊಂದು ತೊಟ್ಟು ಅಥವಾ ಕಾಂಡ ಇರುತ್ತೆ ನೋಡಿ, ತುಂಬಾ ಮೃದುವಾಗಿರುತ್ತೆ, ಅದು ಮೆತ್ತಗಿರುತ್ತೆ. ನನಗೆ ಅದರ ಜ್ಞಾಪಕ ಬರ್ತಾ ಇದೆ. ನಿನ್ನ ಮುಖ ಏನೋ ಪದ್ಮದ ಹಾಗೆ ಇದೆ ಅಥವಾ ಪದ್ಮಕ್ಕಿಂತ ಸುಂದರವಾಗಿದೆ. ಅದೇ ಈ ಕುತ್ತಿಗೆ ಹಿಡ್ಕೊಂಡಿದೆ, ಒಂದು ತೊಟ್ಟು, ಒಂದು ಹೂವಿನ ತೊಟ್ಟಿನ ಹಾಗೆ ಕಾಣಿಸ್ತಾ ಇದೆ. ಆ ಪದ್ಮದ ಕಾಂಡ ಅಥವಾ ತೊಟ್ಟಿನಂತೆ ಮೃದುವಾಗಿ ಕಾಣಿಸ್ತಾ ಇದೆ. ಕಮಲ ನಾಲ, ನಾಲ ಅಂತ ಹೇಳಿದ್ರೆ ಅಲ್ಲಿ ಆ ತೊಟ್ಟು. ಶ್ರಿಯಂ ಅಂತ ಹೇಳಿದ್ರೆ ಸೌಂದರ್ಯ, ಎಷ್ಟು ಸುಂದರವಾಗಿ ಕಾಣ್ತಾ ಇದೆ. ಸ್ವತಃ ಶ್ವೇತಾ ಕಾಲಾಗರು ಅಗರು ಬಹುಲ ಜಂಬಾಲ ಮಲಿನ. ಅವಳು ಕುತ್ತಿಗೆಗೆ ಒಂದು ಅಗರು, ಅಗರು ಅಂತ ಹೇಳಿದ್ರೆ ಒಂದು ಮಣ್ಣಿನ ಒಂದು ಲೇಪ, ಒಂದು ಕಪ್ಪು ಮಣ್ಣಿನ ಲೇಪವನ್ನ ಹಾಕ್ತಾರಂತೆ. ಆರೋಗ್ಯದ ದೃಷ್ಟಿಯಿಂದ ಒಳ್ಳೇದು ಅಂತ ಹೇಳಿ ಅದನ್ನ ಹಾಕ್ತಾರೆ. ಹಾಗೆ ಅವಳು ಹಾಕ್ಕೊಂಡಿದ್ದಾಳೆ. ಅವಳು ಹೇಗಿದ್ದಾಳೆ? ಬೆಳ್ಳಗಿದ್ದಾಳೆ. ಮುಖ ಬಿಳಿಯಾಗಿದೆ. ಈಗ ಈ ಕುತ್ತಿಗೆಯ ಭಾಗ ಅಗರುಯಿಂದಾಗಿ ಬಹುಲ ಜಂಬಾಲ ಮಲಿನ, ಸ್ವಲ್ಪ ಮಣ್ಣು ಮೆತ್ತಿಕೊಂಡಿದಾಗೆ ಇದು ಕಾಣಿಸ್ತೆ ತಾನೆ, ಅದು ಮಣ್ಣೆ. ಹಾಗಾಗಿ ಇಲ್ಲಿ ಸ್ವಲ್ಪ ಮಲಿನವಾದ ಹಾಗೆ ಕಾಣಿಸ್ತಾ ಇದೆ. ತಾವರೆ ತೊಟ್ಟು ನೀರಿನಲ್ಲಿರೋದು, ಮಲಿನವಾಗಿದ್ರೂ ಇರ್ಬೋದು, ಮಣ್ಣಲ್ಲಿರತ್ತೆ. ಮೃಣಾಲಿ ಲಾಲಿತ್ಯಂ. ಮೃಣಾಲಿ ಅಂತ ಹೇಳಿದ್ರೆ ತಾವರೆಯ ತೊಟ್ಟಿಗೆ ಮೃಣಾಲಿ ಅಂತ ಹೆಸರು. ಲಾಲಿತ್ಯ, ಅಪ್ಪ ಅದರ ಸೌಂದರ್ಯ ಏನು? ವಹತಿ ಯದದೋ ಹಾರಲತಿಕ. ಕುತ್ತಿಗೆಯಲ್ಲಿ ಮುತ್ತಿನ ಬಿಳಿಯಾದ ಮುತ್ತಿನ ಸರ ಹಾಕೊಂಡಿದ್ಯಾ. ಇಲ್ಲಿ ಕಪ್ಪಾಗಿದೆ, ಕಪ್ಪು ಅಗರನ್ನ ಹಚ್ಚಿಕೊಂಡಿದ್ಯಾ ನೀನು. ಆ ಕಪ್ಪಿನಲ್ಲಿ ಬಿಳಿಯಾದ ಮುತ್ತಿನ ಮಾಲೆ. ಅಬ್ಬಬ್ಬಬ್ಬ, ಇದು ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ, ಎಷ್ಟು ಆಕರ್ಷಣೀಯವಾಗಿ ನೀನು ಕಾಣಿಸ್ತಾ ಇದೆಯಮ್ಮ. ಬಿಳಿಯಾದ ಮುಖ, ಕಪ್ಪಾಗಿರುವಂತಹ ಅಗರು ಹಚ್ಚಿ ಕಪ್ಪಾಗಿರುವಂತಹ ಕುತ್ತಿಗೆ, ಆ ಕಪ್ಪಾದ ಕುತ್ತಿಗೆಯಲ್ಲಿ ಬಿಳಿಯಾಗಿರುವ ಪರಿಶುದ್ಧವಾಗಿರುವ ಮುತ್ತಿನ ಮಾಲೆ. ಇದನ್ನ ನೋಡೋದು ಅಂತ ಹೇಳಿದ್ರೆ, ಆದಿಶಂಕರರು ದರ್ಶಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಮಗೆ ಊಹನೆ ಮಾಡಿದ್ರೆ ಮೈಯಲ್ಲೆಲ್ಲ ಒಂಥರ ಗೂಸ್ ಬಂಪ್ಸ್ ಬರುತ್ತೆ. ಅವರಿಗೆ ಹೇಗಾಗಿರ್ಬೇಕು ಅದನ್ನು ಆಲೋಚನೆ ಮಾಡ್ತಾ ಅಥವಾ ಅದನ್ನ ವೀಕ್ಷಿಸ್ತಾ ನಮಗೂ ರೋಮಾಂಚನ ಆಗಬೇಕು. ನಮಗೂ ಇಲ್ಲೆಲ್ಲ ಗುಳ್ಳೆ ಗುಳ್ಳೆ, ಮೈ ಇಡೀ ಗುಳ್ಳೆ ಬರಬೇಕು. ಆ ಥರದ ಭಾವನೆ ನಮ್ಮಲ್ಲಿ ಮೂಡಬೇಕು. ಮತ್ತೆ ಇಲ್ಲಿ ನೋಡಿ, ಪತಿಯ ಆಲಿಂಗನದಿಂದ ಮೈಯಲ್ಲಿ ಗುಳ್ಳೆ ಬಂದಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ ನೀನು ಅಂತ ಹೇಳೋದನ್ನ ಆದಿಶಂಕರಾಚಾರ್ಯ ಹೇಳ್ತಿದ್ದಾರೆ. ಈ ಥರದ್ದೆಲ್ಲ ನಾವು ನೆನ್ಪಿಟ್ಕೊಳ್ಬೇಕು. ಇದು ಯಾವುದೋ ಅಸಹ್ಯವಾದ ದೃಷ್ಟಿಕೋನದಿಂದ ನೋಡುವಂಥದ್ದು ಅಲ್ಲ.
ಪ್ರೇಮವನ್ನು ಸೂಚಿಸುವಂಥದ್ದು. ಆಲಿಂಗಿಸಿಕೊಳ್ಳೋದು ಅಂತ ಹೇಳಿದ್ರೆ ಏನು? ಪ್ರೇಮವನ್ನು ಸೂಚಿಸುವಂಥದ್ದು. ಆಲಿಂಗಿಸಿಕೊಳ್ಳುವಾಗ ಅವಳಿಗೆ ರೋಮಾಂಚನ ಆಗತ್ತೆ ಅಂತ ಹೇಳಿದ್ರೆ ಏನರ್ಥ? ಆ ಪ್ರೇಮವನ್ನು ಅವಳು ಸ್ವೀಕಾರ ಮಾಡ್ತಿದ್ದಾಳೆ. ಇಲ್ಲ ಒಂದು ಮರದ ಕೊರಡಿನಾಗಿದ್ರೆ ಏನು ರೋಮಾಂಚನ ಏನೂ ಆಗೋದಿಲ್ಲ ಅಲ್ವೇ? ಮರವನ್ನು ಹೋಗಿ ಅಪ್ಪಿದ್ರೆ ಏನಾಗತ್ತೆ? ಅದಕ್ಕೆ ಏನೂ ಆಗಲ್ಲ. ಯಾಕೆ? ಮತ್ತೆ ಆ ಭಾವನೆಗಳನ್ನು ತೋರ್ಸಕ್ಕೆ ಅದಕ್ಕೆ ಆಗೋದಿಲ್ಲ. ಹಾಗೆ ಇಲ್ಲಿ ಅವಳು ಕೂಡ ತನ್ನ ಭಾವನೆ ಪ್ರತಿಸ್ಪಂದಿಸ್ತಾ ಇದ್ದಾಳೆ ತನ್ನ ಪತಿಯ ಆಲಿಂಗನಕ್ಕೆ. ಅದ್ಭುತವಾದ ಶ್ಲೋಕ. ಈ ಶ್ಲೋಕದ ಜಪ ಮಾಡೋದ್ರಿಂದ, ಪಠಣೆ ಮಾಡೋದ್ರಿಂದ ನಮ್ಮಲ್ಲಿ ಬೇರೂರಿರುವಂತಹ ಹಲವಾರು ಕರ್ಮ ಫಲಗಳು ಅಥವಾ ವಾಸನೆಗಳು, ಸಂಸ್ಕಾರಗಳು ಎಲ್ಲ ನಾಶ ಆಗತ್ತಂತೆ. ಶ್ಲೋಕದ ಬದಿಯಲ್ಲಿ ಬರ್ಕೊಳ್ಬೋದು, ಅಥವಾ ಕೊನೆಯದಾಗಿ ನಾನು ಯಾವ್ಯಾವ ಶ್ಲೋಕದಲ್ಲಿ ಏನೇನು ಫಲ ಅಂಥೇಳಿ ಅದು ಅಂತಹ ಮುಖ್ಯ ಅಂತಲ್ಲ, ಆದರೂ ಯಾರಿಗಾದರೂ ಈ ಥರದ್ದು ಆಗಬೇಕು ಅಂತ ಕೋರಿಕೆ ಇದ್ದರೆ ಖಂಡಿತವಾಗಿಯೂ ಅದರ ಜಪವನ್ನು ಮಾಡ್ಬೋದು. ಎಷ್ಟು ಸಲ ಆಗತ್ತೋ ಅಷ್ಟು ಸಲ ಮಾಡ್ಕೊಳ್ಬೋದು. ನಮ್ಮಲ್ಲಿ ಬೇರೂರಿರುವಂತಹ, ಆಳವಾಗಿ ಬೇರೂರಿರುವಂತಹ ಕರ್ಮ ಫಲಗಳು ಅಥವಾ ವಾಸನೆಗಳು ಅಥವಾ ಸಂಸ್ಕಾರಗಳು, ಇದೆಲ್ಲವನ್ನು ನಾಶ ಮಾಡತ್ತೆ ಈ ಒಂದು ಶ್ಲೋಕದ ಜಪ. ಮುಂದಿನ ಶ್ಲೋಕ ನೋಡೋಣ. 69. ಗಲೆ ರೇಖಾ ತಿಸ್ರೋ ಗತಿಗಮಕ ಗೀತೈಕ ನಿಪುಣೆ ವಿವಾಹ ವ್ಯಾನದ್ಧ ಪ್ರಗುಣ ಗುಣ ಸಂಖ್ಯಾ ಪ್ರತಿಭುವಃ ವಿರಾಜಂತೆ ನಾನಾವಿಧ ಮಧುರ ರಾಗಾಕರ ಭುವಾಂ ತ್ರಯಾಣಾಂ ಗ್ರಾಮಾಣಾಂ ಸ್ಥಿತಿ ನಿಯಮ ಸೀಮಾನ ಇವತೆ. ಗಲೆ ರೇಖಾ ತಿಸ್ರೋ, ಕುತ್ತಿಗೆಯಲ್ಲಿ 3 ಗೆರೆಗಳಿರತ್ತಂತೆ, ರೇಖೆಗಳು ಅಂತ ಹೇಳ್ತೀವಿ. ಇದಕ್ಕೆ ಭಾಗ್ಯ ರೇಖೆಗಳು ಅಂತ ಹೆಸರು. ಕೆಲವರಿಗೆ ಹಣೆಯಲ್ಲಿ 3 ಗೆರೆಗಳಿರುತ್ತೆ, ಕುತ್ತಿಗೆಯಲ್ಲಿ 3 ಗೆರೆಗಳಿರುತ್ತೆ, ಸೊಂಟದಲ್ಲಿ 3 ಗೆರೆಗಳಿರುತ್ತೆ. ಇದು 3 ಜಾಗದಲ್ಲಿ 3 ರೇಖೆಗಳು ಇದ್ರೆ ಅದಕ್ಕೆ ಭಾಗ್ಯ ರೇಖೆಗಳು ಅಂತ ಹೆಸರು. ಅದರ ಬಗ್ಗೆ ಹೇಳುತ್ತಿದ್ದಾರೆ ಆದಿಶಂಕರಾಚಾರ್ಯರು. ಜಗನ್ಮಾತೆಯ ಕುತ್ತಿಗೆಯಲ್ಲಿರುವಂತಹ ಭಾಗ್ಯ ರೇಖೆಗಳು. ಗಲೆ, ಗಲ ಅಂತ ಹೇಳಿದ್ರೆ ಕುತ್ತಿಗೆ, ರೇಖಾಸ್ತಿಸ್ರೋ 3 ಗೆರೆಗಳು, 3 ರೇಖೆಗಳಿವೆ. ಏನನ್ನ ಸೂಚಿಸ್ತಾ ಇದೆ ಇದು? ಗತಿ ಗಮಕ ಗೀತೈಕ ನಿಪುಣೆ. ಗತಿ, ಗಮಕ, ಗೀತ. ಗತಿ ಅಂತ ಹೇಳಿದ್ರೆ ಲಯ ಅಥವಾ ತಾಳ ಅಥವಾ ಸಮಯ. ನೋಡಿ, ನೃತ್ಯದಲ್ಲಾಗ್ಲಿ ಸಂಗೀತದಲ್ಲಿ ಆಗಲಿ ಸಮಯ ಅಂತ ಹೇಳೋದು ತುಂಬ ಪ್ರಾಮುಖ್ಯತೆಯನ್ನು ಪಡೆದಿದೆ. ಅಲ್ಲಿ ಸಮಯ ಅಂತ ಹೇಳಿದ್ರೆ ಏನು? ತಾಳ, ಲಯ. ಲಯವಿಲ್ಲದೆ ಹಾಡಿದ ಸಂಗೀತ ಭಾವ ಇದ್ರೂ ಕೂಡ ಲಯ ಇಲ್ಲದೆ ಇದ್ರೆ ಅಷ್ಟು ಮೆಚ್ಚುಗೆಯನ್ನು ಪಡೆಯೋದಿಲ್ಲ. ಹೇಗೇಗೋ ತಾಳ ಇದ್ರೆ, ಹಾಡುವ ಸಂಗೀತಕ್ಕೆ ತಾಳ ಒಂದು ಸರಿಯಾಗಿ ಇಲ್ಲ ಅಂತ ಹೇಳಿದ್ರೆ ಏನೋ ಒಂದು ಸ್ವಲ್ಪ ಸರಿಯಾಗಿಲ್ಲ ಅಂತ ಎಲ್ರಿಗೂ ಅನ್ನಿಸುತ್ತೆ. ಅದೇ ಲಯಬದ್ಧವಾಗಿ, ತಾಳಬದ್ಧವಾಗಿ ಹಾಡಿದ್ರೆ ತುಂಬ ಸಂತೋಷ ಅನಿಸುತ್ತೆ. ಅವಳೇ ತಾನೆ ಕಾಲ ನಿರ್ಣಯಕಾರಳು, ಅವಳೇ ಕಾಲಕ್ಕೆ ಅವಳೇ ರಾಣಿ. ಮಹಾಕಾಲನಾದ ತನ್ನ ಪತಿಯ ಜೊತೆ ಕಾಳಿಯಾಗಿ ಕಾಲವನ್ನ ನಿರ್ಣಯ ಮಾಡುವಂಥದ್ದು ನಾವು ನೋಡ್ತೇವೆ. ಈಗ ಮೊನ್ನೆ ನಾನು ಚಿಕ್ಕ ಹುಡುಗಿಯಾಗಿದ್ದೆ ಅಂತ ನೆನಪು ಬರಲ್ಲ ನಮಗೆ? ಮೊನ್ನೆ ಶಾಲೆಗೆ ಹೋಗಿದ್ದಷ್ಟೇ ನಾನು, ಇಷ್ಟು ಬೇಗ ಇಷ್ಟು ಪ್ರಾಯ ಆಯ್ತಾ ನನಗೆ ಅಂತ ಅನ್ಸೋದಿಲ್ವೇ? ಹುಟ್ಟಿದೆವು, ಸ್ವಲ್ಪ ದೊಡ್ಡ ಆದೆವು, ಆಮೇಲೆ ಶಾಲೆಗೆ ಹೋದೆವು, ಕಾಲೇಜಿಗೆ ಹೋದೆವು, ಮದುವೆ ಆದೆವು, ಮಕ್ಕಳನ್ನು ಮಾಡಿಕೊಂಡೆವು, ಆಮೇಲೆ ವಯಸ್ಸಾಯಿತು, ದೇಹ ಕ್ಷೀಣ ಆಯಿತು ಅಲ್ವೇ? ಎಷ್ಟು ಬೇಗ ಟೈಮ್ ಫ್ಲೈಸ್ ಅಂತ ಹೇಳ್ತೀವಿ ನೋಡಿ. ಸಮಯ ಎಷ್ಟು ಬೇಗ ಹೋಗ್ತು. ಮೊನ್ನೆ ಎಲ್ಲ ಅದು ನೆನಪಿದೆ ನನಗೆ, ಅಷ್ಟು ಸರಿಯಾಗಿ ನೆನಪಿದೆ ಅಂತ ಹೇಳಲ್ವಾ? ಎಲ್ಲವನ್ನು ನಿರ್ಣಯ ಮಾಡುವಂಥವಳು ಅವಳೇ, ಕಾಲ ನಿರ್ಣಯಕಾರಳು ಅವಳು. ಹಾಗಾಗಿ ಗತಿ, ಅದರಲ್ಲಿ ಲಯ ಅಂತ ಹೇಳಿದ್ರೆ ಸಮಯ, ಅವಳೇ ತಾನೆ. ಅದಕ್ಕೆ ಸಾಮ್ರಾಜ್ಞಿ,
ಸಂಗೀತ ಸಾಮ್ರಾಜ್ಯ ಸಂಚಾರಿಣಿ ಅಂತ ಒಂದು ಸಂಗೀತದಲ್ಲಿ ಹಾಡೇ ಇದೆ. ಸಂಗೀತದ ಸಾಮ್ರಾಜ್ಯದಲ್ಲಿ ತಾನೇ ಸಂಚಾರ ಮಾಡ್ತಾ ಇರೋದು, ತಾನೇ ಸಾಮ್ರಾಜ್ಞಿ. ಗಮಕ ಆಲಾಪನೆ ಮಾಡ್ತಾ ನೋಡಿ, ಆ ಆಕಾರದಲ್ಲೆಲ್ಲ ಗಮಕ ಮಾಡ್ತಾರೆ. ಅಥವಾ ಈಗ ಸಂಗೀತದಲ್ಲಿ ರಾಗಗಳು, ಮಾಯಮಾಳ ಗೌಳ, ಶಂಕರಾಭರಣ, ಕಲ್ಯಾಣಿ, ಸರಿ ಗ ಮ ಪದ ನಿ ಸ ಸ ನಿ ದ ಪ ಮ ಗ ರಿ ಸ, ಮಾಯಮಾಳವ ಗೌಳ. ಅದೇ ಸ್ವಲ್ಪ ರಿಯನ್ನ ವ್ಯತ್ಯಾಸ ಮಾಡಿದ್ರೆ, ದಾವನ್ನ ವ್ಯತ್ಯಾಸ ಮಾಡಿದ್ರೆ ಸರಿ ಗ ಮ ಪದ ನಿ ಸ ಸ ನಿ ದ ಪ ಮ ಗ ರಿ ಸ, ರೀ ವ್ಯತ್ಯಾಸ ಬಂತು. ಸರಿ ಗ ಮ ಕಲ್ಯಾಣಿ ಬಂತು ಅಲ್ವೇ? ನೋಡಿ ಅಲ್ಲಲ್ಲಿ ಆ ಗಮಕಗಳು ವ್ಯತ್ಯಾಸ ಬಂತು. ಅದೆಲ್ಲವೂ ಕೂಡ ಇನ್ನೊಂದು ಗೆರೆಯಂತೆ, ಒಂದು ಗೆರೆನೋ ಗತಿಯನ್ನ ಸೂಚಿಸ್ತಾ ಇದೆ, ಒಂದು ರೇಖೆ, ಇನ್ನೊಂದು ರೇಖೆ ಗಮಕವನ್ನ ಸೂಚಿಸ್ತಾ ಇದೆ. ಮೂರನೆಯದು ಗೀತ, ಸಂಗೀತ, ಹಾಡು, ಇದನ್ನೇ ಸೂಚಿಸ್ತಾ ಇದೆ. ಇದು ಮೂರು ನಿನ್ನ ಕುತ್ತಿಗೆಯಲ್ಲಿರುವಂತಹ ಮೂರು ಗೆರೆಗಳು. ಅಂದ್ರೆ ಈ ಪರ, ಪಶ್ಯಂತಿ, ಮಧ್ಯಮ, ವೈಖರಿ ಅಂತ ನಾವು ನೋಡಿದ್ದೇವೆ. ನಾದ ಒಂದು ಶಬ್ದ ಹೊರಗಡೆ ಬರಬೇಕು ಅಂತಾದ್ರೆ ಇಷ್ಟು ಕೆಲಸ ಆಗಬೇಕು. ಪರ ಅಂತ ಹೇಳೋದು ಮೂಲಾಧಾರದಲ್ಲಿ ಆಗತ್ತೆ. ಆಮೇಲೆ ಪಶ್ಯಂತಿ, ಆಮೇಲೆ ಮಧ್ಯಮ, ಅನಾಹತದಲ್ಲಿ ಮಧ್ಯಮ, ವೈಖರಿ ವಿಶುದ್ಧ ಚಕ್ರದಲ್ಲಿ ಆಗಿ ಆಮೇಲೆ ಸ್ವರ ಹೊರಗಡೆ ಬರುವಂತಹದ್ದು. ಕೆಲಸ ಎಷ್ಟು ನಡೀತಾ ಇದೆ ಒಳಗಡೆ. ಹಾಗಾಗಿ ಇಲ್ಲಿರುವಂಥದ್ದು ಈಗ ಈ ವೈಖರಿ, ಕುತ್ತಿಗೆಯಿಂದ ತಾನೇ, ಗಂಟ ಪ್ರದೇಶದಿಂದ ತಾನೇ ಸ್ವರ ಹೊರಗಡೆ ಬರುವಂತಹದ್ದು. ಹಾಗಾಗಿ ಇಲ್ಲಿ ಸಂಗೀತದ ವಿಚಾರವನ್ನ, ನಾದದ ವಿಚಾರವನ್ನ ಆದಿಶಂಕರಾಚಾರ್ಯರು ಬೋಧಿಸ್ತಾ ಇದ್ದಾರೆ. ಆಮೇಲೆ ವಿವಾಹ ವ್ಯಾನದ್ಧ ಪ್ರಗುಣ ಗುಣಸಂಖ್ಯಾ ಪ್ರತಿಭುವ. ವಿವಾಹದ ಸಮಯದಲ್ಲಿ ಪರಮಶಿವ 3 ಎಳೆಗಳಿರುವಂತಹ ಸರವನ್ನ ಕಟ್ಟಿದ್ದಾನೆ. ಬೇರೆ ಬೇರೆ ಊರುಗಳಲ್ಲಿ ಬೇರೆ ಬೇರೆ ಥರದ ಪದ್ಧತಿ ಇರುತ್ತೆ. ಅವರ ಪದ್ಧತಿ ಹಾಗಿತ್ತು. 3 ಎಳೆಗಳು. ನಮ್ಮಲ್ಲಿ ಅರಿಶಿಣದ ದಾರ ಎಲ್ಲ ಕಟ್ಟುತ್ತಾರೆ ಅಲ್ವೇ, ತಾಳಿಯನ್ನು ಅದಕ್ಕೆ ಹಾಕ್ತಾರೆ, ಆಮೇಲೆ ಕರಿಮಣಿ ಅಂತ ಹಾಕ್ತಾರೆ. ಹಾಗೆ ಹಿಮವಂತನ ಪದ್ಧತಿ ಇದ್ದಿರ್ಬೋದು. 3 ಎಳೆಗಳ ಸರ. ವಿವಾಹ ವ್ಯಾನದ್ಧ ಪ್ರಗುಣ ಗುಣಸಂಖ್ಯಾ ಪ್ರತಿಭುವ. ಅದನ್ನ ವಿವಾಹದ ಸಮಯದಲ್ಲಿ ಪರಮಶಿವ ನಿನಗೆ ಕಟ್ಟಿದ್ದಾನೆ. ವಿರಾಜಂತೆ ನಾನಾವಿಧ, ಅದು ಹೇಗೆ ಕಾಣ್ತಾ ಇದೆ, ವಿರಾಜಂತೆ ನಾನಾವಿಧ ಮಧುರ ರಾಗಾಕರ ಭುವ. ವೀಣೆಗೆ ತಂತಿ ಇದೆ ನೋಡಿ, ವೀಣೆ, ವಯಲಿನ್ ಅಥವಾ ಯಾವುದೇ ತಂತಿ ಇರುವಂತಹ ವಾದ್ಯ ಇರ್ಬೋದು. ಏನ್ ಮಾಡ್ಬೇಕು ಅದನ್ನ ಮೃದುವಾಗಿ ಮೀಟಬೇಕು. ಮೀಟದೇ ಇದ್ರೆ ಅದರಷ್ಟಕ್ಕೆ ಏನು ಬರೋದಿಲ್ಲ. ಅದನ್ನ ಮೃದುವಾಗಿ ಮೀಟ್ಬೇಕು. ಅದು ಗಟ್ಟಿ ಮೀಟಿದ್ರೆ ಡಾಯ್ ಡಾಯ್ ಅಂತ ಸೌಂಡ್ ಬರುತ್ತೆ ಅಲ್ವೇ, ಅದಲ್ಲ. ಚೆನ್ನಾಗಿ ಮೃದುವಾಗಿ ಅದನ್ನ ಮೀಟಿದಾಗ ಅದರಿಂದ ನಾದ ಹೊರಬರುತ್ತೆ. ವಿರಾಜಂತೆ ನಾನಾವಿಧ ಮಧುರ ರಾಗಾಕರ ಭುವ. ಹೇಗೆ ಕಾಣಿಸ್ತಾ ಇದೆ ಈ ರೇಖೆಗಳು ಅಂತ ಹೇಳಿದ್ರೆ, ಶಿವ ನಿನ್ನ ಈ ಕುತ್ತಿಗೆಯಲ್ಲಿರುವಂತಹ, ಕಂಠ ಪ್ರದೇಶದಲ್ಲಿರುವಂತಹ ರೇಖೆಗಳನ್ನ ಮೃದುವಾಗಿ ಮೀಟಿದಾಗ ಅದರಿಂದ ಮಧುರವಾದ ರಾಗಗಳು ಹೊರಬರ್ತಾ ಇವೆ. ತ್ರಯಾಣಾಂ ಗ್ರಾಮಾಣಾಂ ಸ್ಥಿತಿ ನಿಯಮ ಸೀಮಾನ ಇವತೆ. ಸಂಗೀತದಲ್ಲಿ ಗ್ರಾಮಗಳು, ಸ್ವರ ಗ್ರಾಮಗಳು ಅಂತ ಇದೆ. ಷಡ್ಜ, ಮಧ್ಯಮ, ಗಾಂಧಾರ ಅಂತ ಹೇಳಿ. ನಾವು ಅದರಲ್ಲಿ ಆಳವಾಗಿ ಹೋಗೋದಿಲ್ಲ, ಸಂಗೀತ ಹೆಚ್ಚು ಗೊತ್ತೂ ಇಲ್ಲ. ಅದರಲ್ಲಿ ಗಾಂಧಾರ ವರ್ಗ ಅಂತ ಹೇಳಿದ್ರೆ, ಗಾಂಧಾರ ಗ್ರಾಮ ಅಂತ ಹೇಳಿದ್ರೆ ಗಂಧರ್ವರಿಗೆ ಇರುವಂಥದ್ದು. ಅದರಲ್ಲಿ ನಾರದರಿಗೂ ಕೂಡ, ನಾರದರ ವೀಣೆ, ಮಹತಿ ಅಂತ ನಾರದರ ವೀಣೆ ಹೆಸರು, ಅಥವಾ ತಂಬೂರ ಏನೇ ಇರಲಿ, ಅದು ಹೇಗೆ ಅಂತ ಹೇಳಿದ್ರೆ ಅದು ಮೀಟಬೇಕಾಗಿಲ್ಲಂತೆ. ಅದು ಗಂಧರ್ವ ಗಾನ. ಅಲ್ಲಿ ತನ್ನಷ್ಟಕ್ಕೆ ನಾರಾಯಣ 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 ಅಂತ ಹೇಳ್ತಾ ಇರತ್ತೆ. ಹೇಗೆ ಅಂತ ಹೇಳಿದ್ರೆ ನಾರದರ ಮನಸ್ಸಿನಲ್ಲಿ ಬರುವಂತಹ ಭಾವನೆಗಳನ್ನ ಸೂಚಿಸುವಂತಹ ಒಂದು ವಿಶೇಷವಾದ ಒಂದು ವೀಣೆ ಅದು. ಹಾಗೆ ಗಂಧರ್ವರಿಗೆ ಇರುವಂಥದ್ದು ಅದು ಆ ಗ್ರಾಮ, ಗಾಂಧಾರ ಗ್ರಾಮ. ಇನ್ನು ಷಡ್ಜ ಮತ್ತೆ ಮಧ್ಯಮ ನಮ್ಮ ಭೂಲೋಕದಲ್ಲಿರುವಂಥವರಿಗೆ ಇರುವಂಥದ್ದು. ಅದರ ಬಗ್ಗೆ ಹೆಚ್ಚು
ಹೇಳೋದು ಇಲ್ಲ, ಗೊತ್ತೂ ಇಲ್ಲ. ತ್ರಯಾಣಾಂ ಗ್ರಾಮಾಣಾಂ ಸ್ಥಿತಿ ನಿಯಮ ಸೀಮಾನ ಇವತ್ತೆ. ಅದಕ್ಕೆಲ್ಲ ಒಂದು ಸರಹದ್ದು ಇರತ್ತೆ ನೋಡಿ, ಒಂದು ಬೌಂಡ್ರಿ ಇರತ್ತೆ. ನಮಗೆ ಬೇಕಾದಾಗೆ ಒಂದು ರಾಗವನ್ನು ನನಗೆ ಬೇಕಾದಾಗೆ ಎಲ್ಲೆಲ್ಲೋ ರೀ ಹೇಳ್ತೇನೆ, ಗಾ ಹೇಳ್ತೇನೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಈ ರಾಗಕ್ಕೆ ಇದೇ ಶುದ್ಧ ರೀಯೋ ಮಧ್ಯಮ ಗಾಂಧಾರ ಯಾವುದೋ ಅದೆಲ್ಲ ನೋಡ್ಕೊಂಡು ಹೇಳಬೇಕು. ಒಂದು ಸರಹದ್ದು ಇದೆ, ಬೌಂಡ್ರಿ ಇದೆ. ಇದು ಈ ಗ್ರಾಮಗಳ 3 ಸ್ವರ ಗ್ರಾಮಗಳ ಸರಹದ್ದನ್ನು ಸೂಚಿಸುತ್ತೋ ನಿನ್ನ ಕಂಠ ಪ್ರದೇಶದಲ್ಲಿರುವಂತಹ 3 ರೇಖೆಗಳು ಅಂತ ಹೇಳ್ತಿದ್ದಾರೆ. ಯಾವುದೇ ಸಂಗೀತ ಹಾಡಲಿ, ಅದು ಡಿಸ್ಕೋ ಇರ್ಬೋದು, ರ್ಯಾಪ್ ಇರ್ಬೋದು, ಏನೇ ಇರ್ಬೋದು, ಎಲ್ಲವೂ ಬಂದಿರುವುದು ಓಂಕಾರದಿಂದ. ಓಂಕಾರವೇ ತಾನೇ ಮೊದಲನೇ ನಾದ. ಅವಳು ಸ್ಪಂದಿಸಿದಾಗ ಮೊದಲನೇದಾಗಿ ಸೃಷ್ಟಿಯಾದಂತಹ ನಾದವೇ ಓಂಕಾರ. ಆ ಓಂಕಾರದಿಂದಲೇ ಬಂದಿರುವಂಥದ್ದು. ಇನ್ನು ಎಲ್ಲ ಅದು ಸಂಗೀತವೇ ಇರ್ಬೋದು, ಯಾವುದೇ ರಾಗ ಇರ್ಬೋದು, ಎಲ್ಲವೂ ಬಂದಿರುವಂಥದ್ದು ಈ ಓಂಕಾರದಿಂದ. ಇನ್ನು ಈ 3 ರೇಖೆಗಳು ಬೇರೆ ಬೇರೆ ದೃಷ್ಟಿಕೋನದಿಂದ ಬೇರೆ ಬೇರೆ ವಿಚಾರವನ್ನು ಸೂಚಿಸುತ್ತೆ. ಒಂದು ಕಾಲ, ದೇಶ, ವಸ್ತು. ದೇಶ ಅಂತೇಳಿದ್ರೆ ಸ್ಥಳ, ಅದೇ ಇರುವಂಥದ್ದು. ಸಮಯ ಅಥವಾ ಕಾಲ, ಟೈಮ್, ಸ್ಪೇಸ್ ಆ್ಯಂಡ್ ಆಬ್ಜೆಕ್ಟ್ ಅಂತ ಹೇಳ್ತೀವಿ. ಬೇರೆ ದೃಷ್ಟಿಕೋನದಿಂದ ನೋಡಿದರೆ 3 ಗುಣಗಳನ್ನು ಸೂಚಿಸುತ್ತೆ. ಸತ್ವ, ರಜ, ತಮ. ಅಥವಾ ಈ 3 ಸ್ಥಿತಿಗಳನ್ನು ಸೂಚಿಸುತ್ತೆ. ಜಾಗೃತ, ಸ್ವಪ್ನ, ಸುಷುಪ್ತಿ ಅವಸ್ಥೆ. ಬೇರೆ ಬೇರೆ ದೃಷ್ಟಿಕೋನದಿಂದ ನೋಡಿ ಬೇರೆ ಬೇರೆ ವಿಚಾರಗಳಲ್ಲಿ ನಾವು ಅದನ್ನು ಜೋಡಿಸಿಕೊಳ್ಬಹುದು. ಮುಂದಿನ ಶ್ಲೋಕ ನೋಡೋಣ. 70ನೇ ಶ್ಲೋಕ. ಮೃಣಾಲಿ ಮೃದ್ವೀನಾಂ ತವ ಭುಜಲತಾನಾಂ ಚತಸೃಣಾಂ ಚತುರ್ಭಿ ಸೌಂದರ್ಯಂ ಸರಸಿಜ ಭವ ಸ್ತೌತಿ ವದನೈಃ ನಖೇಭ್ಯ ಸಂತ್ರಸ್ಯನ್ ಪ್ರಥಮಮಥನಾದಂಧಕರಿಪೋಃ ಚತುರ್ಣಾಂ ಶೀರ್ಷಾಣಾಂ ಸಮಮ ಭಯಹಸ್ತಾರ್ಪಣಧಿಯ. ಒಂದು 2-3 ಕಥೆ ಇದೆ ಈ ಶ್ಲೋಕದ ಜೊತೆ. ಮೊದಲನೇದಾಗಿ ಏನನ್ನ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಬ್ರಹ್ಮನಿಗೆ ಮೊದಲು 5 ತಲೆ ಇತ್ತು. ಈಗ ಚತುರ್ಮುಖ ಬ್ರಹ್ಮ ಅಂತಲೇ ನಾವು ಹೇಳೋದು. ಅಂದರೆ 3 ತಲೆ ಇದೆ. ಮುಖ ಅಂತ ಹೇಳಿದ್ರೆ ಇಲ್ಲಿ ತಲೆ ಅಥವಾ ಮುಖವೇ. ಇನ್ನೊಂದು ತಲೆ ಎಲ್ಲೋಯ್ತು, 5ನೇ ತಲೆ ಎಲ್ಲೋಯ್ತು ಅಂತ ಹೇಳೋದಕ್ಕೆ ಬೇರೆ ಬೇರೆ ಪುರಾಣಗಳಲ್ಲಿ ಸ್ವಲ್ಪ ಬೇರೆ ಬೇರೆ ಥರದ ಕಥೆಗಳು ಬರುತ್ತೆ. ಒಂದನೇದಾಗಿ ಬ್ರಹ್ಮ ಎಲ್ಲರನ್ನೂ ಸೃಷ್ಟಿ ಮಾಡಿದ. ಸರಸ್ವತಿಯನ್ನು ಸೃಷ್ಟಿ ಮಾಡಿ ಅವಳನ್ನು ಮೋಹಿಸಿದ ಅಂತೆ. ಸೃಷ್ಟಿ ಅಂದ್ರೆ ಏನು? ತಂದೆ ತಾನೆ. ಮತ್ತೆ ಮೋಹಕ್ಕೆ ಅಲ್ಲಿ ಹೇಗೆ ಸಾಧ್ಯತೆ ಬಂತು? ಅದು ಬ್ರಹ್ಮನ ಗುಣ ಅಂತ ಹೇಳಬಹುದು. ಸರಸ್ವತಿಯನ್ನು ಮೋಹಿಸಿದ್ದಕ್ಕಾಗಿ ಶಿವ ಆ ತಲೆಯನ್ನ ತೆಗೆದು, ಹೇಗೆ ಉಗುರುಗಳ ಮೂಲಕ, ಇದು ಶಿವಾನಂದ ಲಹರಿಯಲ್ಲಿ ಹಲವು ಬಾರಿ ನೋಡಿದ್ದೇವೆ ನಾವು, ಉಗುರಿನಿಂದ ತೆಗೆದು ಬಿಸಾಕಿಬಿಟ್ಟಂತೆ ಆ ಒಂದು ತಲೆಯನ್ನ. ಹಾಗಾಗಿ 5ರಿಂದ 1 ಹೋಗಿ 4 ಮಾತ್ರ ಉಳಿದಿದೆ. ಇಲ್ಲಿ ಆದಿಶಂಕರಾಚಾರ್ಯ ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಈಗ ಭುಜಗಳ ವರ್ಣನೆ, ಮುಖದಿಂದ ಕೆಳಗಡೆ ಬಂದು ಕಿರೀಟದಿಂದ ಶುರು ಮಾಡಿದ್ದಾರೆ, ಅಲ್ಲಿಂದ ಕೆಳಗಡೆ ಬಂದು ಕುತ್ತಿಗೆ ಆಯಿತು. ಈಗ ಭುಜ, ಮುಂದಿನ ಭಾಗ ಭುಜಗಳು. 4 ಭುಜಗಳಿವೆ, 4 ಕೈ ಇದೆ, 4 ಭುಜಗಳಿವೆ. ಹಾಗಾಗಿ ಆ 4 ಭುಜಗಳಲ್ಲಿಯೂ ನನ್ನನ್ನು ಹರಸು ಅಂತೇಳಿ, ನನ್ನ 4 ತಲೆಯನ್ನು ಹರಸು ಅಂತೇಳಿ ಬ್ರಹ್ಮ ಬೇಡಿಕೊಳ್ತಿದ್ದಾನಂತೆ. ಯಾಕೆ? ಅವನಿಗೆ ಭಯ, ಬ್ರಹ್ಮನಿಗೆ ಭಯ. ಒಂದು ತಲೆಯನ್ನು ಆಲ್ರೆಡಿ ತೆಗೆದು ಹಾಕಿದ್ದಾನೆ ನಿನ್ನ ಗಂಡ, ಇನ್ನೆಲ್ಲಿ ಆದ್ರೂ ಏನಾದ್ರೂ ನಾನು ತಪ್ಪು ಮಾಡಿದ್ರೆ ಇನ್ನೊಂದು ತಲೆಯನ್ನು ತೆಗೆದು ಹಾಕಿದ್ರೆ ಬೇಡ ಬೇಡ, ನಂಗೆ 4 ತಲೆ ಬೇಕು ಅಂತೇಳಿ ಬ್ರಹ್ಮ ಜಗನ್ಮಾತೆಯನ್ನ ಪ್ರಾರ್ಥನೆ ಮಾಡ್ತಿದ್ದಾನೆ ಅಂತ ಹೇಳ್ತಿದ್ದಾರೆ. ಇದನ್ನ ಹೇಳಿ ಮತ್ತೆ ಇನ್ನೊಂದು ಕತೆ ಹೇಳ್ತೀನಿ. ಮೃಣಾಲಿ ಮೃದ್ವೀನಾಂ ತವ ಭುಜ ಲತಾನಾಂ ಚತಸೃಣಾಂ ಚತುರ್ಭಿ ಸೌಂದರ್ಯಂ. 4 ಭುಜಗಳ ಸೌಂದರ್ಯ ಹೇಗಿದೆ? ಮೃಣಾಲಿ, ಮೃದ್ವಿ ಅಂತ ಹೇಳಿದ್ರೆ ಮೃದುವಾಗಿರುವಂಥದ್ದು. ಮೃಣಾಲಿ ಅಂತ ಹೇಳಿದ್ರೆ ತಾವರೆಯ ದಂಟು, ತಾವರೆಯ ತೊಟ್ಟು ಅಂತ ಹೇಳ್ಬೋದು. ತಾವರೆಯ ದಂಟು ಎಷ್ಟು ಮೃದುವಾಗಿದೆ? ತಾವರೆಯಷ್ಟೇ ಮೃದುವಾಗಿದೆ. ಇದೀಗ
ದಂಟಿನ ಹಾಗೆ ಕಾಣಿಸ್ತಾ ಇದೆ. ಇದೆಲ್ಲ ದಂಟು, ಮುಖ ಇಲ್ಲಿದೆ, ತಾವರೆ ಆಗಿದೆ. ಮೃಣಾಲಿ ಮೃದ್ವೀನಾಂ ತವ ಭುಜ ಲತಾನಾಂ ಚತಸೃಣಾಂ ಚತುರ್ಭಿ ಸೌಂದರ್ಯಂ. 4 ಭುಜಗಳು ಅತೀ ಮೃದುವಾಗಿ ತಾವರೆಯ ದಂಟಿನ ಹಾಗೆ ಕಾಣ್ತಾ ಇದೆ. ಅಷ್ಟು ಸೌಮ್ಯವಾಗಿದೆ, ಮೃದುವಾಗಿದೆ. ಸರಸಿಜಭವ ಸ್ತೌತಿವದನೈಹಿ. ಹಬ್ಬ, ಸರಸಿಜಭವ ಅಂತ ಹೇಳಿದ್ರೆ ಬ್ರಹ್ಮ ಅದರ ಸ್ತುತಿಯನ್ನ ಮಾಡ್ತಾ ಇದ್ದಾನೆ. ಹೇಗೆ? ತನ್ನ ಮುಖಗಳಿಂದ, 4 ಮುಖಗಳಿವೆ, ಮುಖಗಳಿಂದ ಸ್ತುತಿಯನ್ನ ಮಾಡ್ತಾ ಇದ್ದಾನೆ. ನಖೇಭ್ಯ ಸಂತ್ರಸ್ಯನ್ ಪ್ರಥಮ ಮತನಾತ್ ಅಂಧಕರಿಪು. ಅಂಧಕರಿಪು ಅಂತ ಹೇಳಿದ್ರೆ ಶಿವ ನಖಗಳಿಂದ, ಉಗುರುಗಳಿಂದ ತನ್ನ ತಲೆಯನ್ನು ತೆಗೆದಿದ್ದಾನೆ. ಹಾಗಾಗಿ ಸಂತ್ರಸ್ಯನ್, ಭಯ ಇದೆ ನನಗೆ, ಆ ಭಯವನ್ನ ಹೋಗಲಾಡಿಸಬೇಕು. ಚತುರ್ಣಾಂ ಶೀರ್ಷಾಣಾಂ ಸಮಂ ಅಭಯ ಹಸ್ತಾರ್ಪಣಧಿಯ. ನನ್ನ 4 ತಲೆಗಳಿಂದಲೂ ನಾನು ನಿನಗೆ ನಮಸ್ಕಾರವನ್ನ ಮಾಡ್ತಾ ಇದ್ದೇನೆ. ನಿನಗೆ 4 ಭುಜಗಳಿವೆ ಅಲ್ಲ, ಆ 4 ಭುಜಗಳಿಂದ ನನ್ನ 4 ತಲೆಯನ್ನು ಕೂಡ ಸಮವಾಗಿ ಆಶೀರ್ವದಿಸು. 1 ತಲೆಗೆ ಸಿಕ್ಕಿದ್ರೆ ಇನ್ನು 3 ತಲೆ ಯಾವಾಗ ಬೇಕಾದ್ರೂ ತೆಗೆದು ಬಿಸಾಕ್ಬೋದು ಶಿವ. ಆಹಾ, ನಿನ್ನ ಆಶೀರ್ವಾದ ನನಗಿದೆಯೋ, ಮತ್ತೆ ನನಗೆ ಶಿವನ ಭಯ ಇಲ್ಲ ಅಂತ ಹೇಳುವ ಅರ್ಥದಿಂದ. ಯಾಕೆ ಅಂತ ಹೇಳಿದ್ರೆ ಅವಳು ಮನ್ಮಥನನ್ನ ಸುಟ್ಟು ಬೂದಿ ಮಾಡಿದ್ರು ಶಿವ. ಅಂತಹ ಬೂದಿಯಾಗಿರುವಂತಹ ಮನ್ಮಥನನ್ನ ಮತ್ತೆ ಜೀವ ಕೊಟ್ಲು. ದೇಹ ಇಲ್ಲ, ಆದರೆ ಜೀವದಲ್ಲಿದ್ದಾನೆ ಅವನು ಅಲ್ವೇ? ಅಂದ್ರೆ ಶಿವನ ಕೋಪಕ್ಕೆ ತುತ್ತಾದಂತಹ ಭಕ್ತರನ್ನು ಕೂಡ ರಕ್ಷಿಸುವಂತವಳು ನಮ್ಮ ಜಗನ್ಮಾತೆ. ಹಾಗಾಗಿ 4 ತಲೆಗಳಿಂದ ಅವನು ಬ್ರಹ್ಮ ಬೇಡ್ತಿದ್ದಾನೆ, ನಿನ್ನ 4 ಕೈಗಳಿಂದ ನನ್ನ 4 ತಲೆಗಳನ್ನು ನೀನು ಆಶೀರ್ವದಿಸು. ಯಾಕೆಂದ್ರೆ ಅದು ಮಾತ್ರ ನನಗೆ ರಕ್ಷಣೆ ಕೊಡುವಂಥದ್ದು. ಶಿವನ ಕೋಪದಿಂದ ಇನ್ನು ಬೇರೆ ಯಾವುದು ರಕ್ಷಿಸಲು ಅಸಾಧ್ಯ. ನಿನ್ನ ಭುಜಗಳು. ಇದೇ ಬ್ರಹ್ಮನ ತಲೆ ಹೇಗೆ ಹೋಯ್ತು ಅಂತೇಳಿ ಇನ್ನೊಂದು ಸ್ಕಂದ ಪುರಾಣದಲ್ಲಿ ಅನ್ಸತ್ತೆ ಈ ಕಥೆಯನ್ನ ಕೊಟ್ಟಿದ್ದಾರೆ. ಶಿವನ್ ಮತ್ತೆ ಪಾರ್ವತಿಯ ಮದುವೆ ಫಿಕ್ಸ್ ಆಯಿತು. ಸತಿಯ ಜೊತೆ ಮದುವೆ ಆದಾಗ ಯಾವ ಪದ್ಧತಿ ಪ್ರಕಾರ ದಕ್ಷ ಮದುವೆ ಮಾಡಿ ಕೊಟ್ಟಿಲ್ವಂತೆ. ಹಾಗಾಗಿ ಇವನು ಬೋಳಾ ಶಂಕರ, ಇವನಿಗೆ ಯಾವ ಪದ್ಧತಿಯೂ ಗೊತ್ತಿಲ್ಲ, ಸ್ಮಶಾನ ವಾಸಿ ತಾನೆ, ಏನು ಪದ್ಧತಿ ಗೊತ್ತಿಲ್ಲ ಅವನಿಗೆ. ಮದುವೆ ಅಂದ್ರೆ ಏನು, ಹೇಗೆ ಮಾಡಬೇಕು, ಏನು ಗೊತ್ತಿಲ್ಲ ಅವನಿಗೆ. ಹಾಗಾಗಿ ಅವನು ವಿಷ್ಣುವನ್ನು ಹೋಗಿ ಕೇಳಿಕೊಂಡ, ನೀನು ಇದ್ದು ನನ್ನ ಮದುವೆ ಮಾಡಿಸ್ತೀಯಾ, ನಂದು ಮತ್ತೆ ಪಾರ್ವತಿ ಮದುವೆ ಮಾಡಿಸ್ತೀಯಾ ಅಂತೇಳಿ. ವಿಷ್ಣುವಿಗೆ ಖುಷಿಯೋ ಖುಷಿ. ಅಪ್ಪ, ನಾನು ಅಂತಹ ಒಂದು ಅವಕಾಶ ನನಗೆ ಕೊಡ್ತಾ ಇದ್ಯಾ ನೀನು ಅಂತ ಹೇಳಿ ಭಾರಿ ಸಂತೋಷದಿಂದ ಎಲ್ಲ ದೇವತೆಗಳು ಸೇರಿಕೊಂಡ್ರು. ಬ್ರಹ್ಮ ವಿಷ್ಣು ಎಲ್ಲರೂ ಸೇರಿಕೊಂಡ್ರು. ಯಾಕೆ? ಅವರಿಗೆಲ್ರಿಗೂ ಮದುವೆ ಆಗಬೇಕಾಗಿದೆ, ತಾರಕಾಸುರನ ಸಂಹಾರ ಆಗಬೇಕಾಗಿದೆ. ತಾರಕಾಸುರ ಸಾಯಬೇಕು ಅಂತ ಹೇಳಿದ್ರೆ ಶಿವ ಪಾರ್ವತಿಯ ಮಗನಿಂದ ಮಾತ್ರ ಸಾಧ್ಯ ಅಂತ ಹೇಳೋ ವರ ಇತ್ತು. ಹಾಗಾಗಿ ಈ ಮದುವೆಗೋಸ್ಕರ ಎಲ್ಲರೂ ಉತ್ಸಾಹದಿಂದ ತಯಾರಿ ನಡೆಸಿದ್ರಂತೆ, ಅದ್ಧೂರಿಯ ಸಿದ್ಧತೆ ನಡೆಸಿದ್ರು. ಏನೂ ಗೊತ್ತಿಲ್ಲದ ಶಿವನನ್ನ ಚೆನ್ನಾಗಿ ಮದುಮಗ ತಾನೇ ಅಲಂಕಾರ ಎಲ್ಲ ಮಾಡಿ ಮೆರವಣಿಗೆಯಲ್ಲಿ ಕರ್ಕೊಂಡು ಹೋದ್ರು. ಅಲ್ಲಿ ಪಾರ್ವತಿ ಸೌಂದರ್ಯದ ಖನಿ, ಅವಳನ್ನ ಅದ್ಭುತವಾದ ಶೃಂಗಾರ ಮಾಡಿ ತಾಯಿ ಕರ್ಕೊಂಡು ಬರ್ತಿದ್ದಾಳೆ. ಮೈನಾದೇವಿ ಹಸೆಮಣೆಗೆ ಕರೆದುಕೊಂಡು ಬರ್ತಿದ್ದಾಳೆ. ಎಲ್ಲ ದೇವತೆಯರಿಗೂ ಕೂಡ ಪಾರ್ವತಿ ಭಾರಿ ಸುಂದರಳಂತೆ ಅಂತ ಹೇಳುವ ವಿಷಯ ಗೊತ್ತಿತ್ತಷ್ಟೇ ಹೊತ್ತು ನೋಡಿ ಗೊತ್ತಿಲ್ಲ ಯಾರಿಗೂ. ಈ ಅದ್ಭುತವಾದ ಸೌಂದರ್ಯದ ಕನಿಯನ್ನ ನೋಡಿ ಎಲ್ಲರೂ ಇಷ್ಟು ಸುಂದರವಾ ಅಂತ ಹೇಳಿ ಮೆಚ್ಚಿಕೊಳ್ತಾ ಇದ್ರು. ಜೊತೆಯಲ್ಲಿ ಸ್ವಲ್ಪ ಅವಳು ನಂದಾದ್ರೆ ಒಳ್ಳೇದಿತ್ತು ಅಂತ ಹೇಳುವ ಮೋಹ, ವ್ಯಾಮೋಹ ನೋಡಿ ಬ್ರಹ್ಮನಿಗೆ ಈ ದುರಾಲೋಚನೆ ಬಂತು. ಓಹೋ, ಇಷ್ಟು ಸುಂದರಳಾಗಿದ್ದಾಳ, ನಂದಾಗಿದ್ರೆ ಒಳ್ಳೇದಿತ್ತಲ್ವಾ ಅಂತ ಹೇಳುವ ಕೆಟ್ಟ ಭಾವನೆ ಅಲ್ಲಿ ಬಂತೋ. ಶಿವನಿಗೂ ವಿಷ್ಣುವಿಗೂ ಗೊತ್ತಾಯ್ತಂತೆ. ವಿಷ್ಣು ಸನ್ನೆ ಮಾಡಿದ ಶಿವನಿಗೆ. ಶಿವ ಹೋಗಿ ತನ್ನ ಉಗುರುಗಳಿಂದ ಯಾವ ತಲೆಯಲ್ಲಿ ಈ ಕೆಟ್ಟ ಭಾವನೆ ಉದಿಸಿತ್ತೋ ಆ ತಲೆಯನ್ನ ಮಾತ್ರ ತೆಗೆದು ಉಗುರುಗಳಿಂದ ಕಿತ್ತು
ಬಿಸಾಕಿದಂತೆ. ಅದು ಬ್ರಹ್ಮ ಕಪಾಲ ಕ್ಷೇತ್ರ ಅಂತ ನಮ್ಮ ಭಾರತ ದೇಶದಲ್ಲಿದೆ. ಎಲ್ಲಿ ಅವನ ಕಪಾಲ ಅಥವಾ ತಲೆ ಬಿದ್ದು ಬಿಡುತ್ತೋ ಆ ಕ್ಷೇತ್ರಕ್ಕೆ ಹೆಸರು ಬ್ರಹ್ಮ ಕಪಾಲ ಅಂತೇಳಿ. ಆಗ ಬ್ರಹ್ಮ ಬೇರೆ ದೇವತೆಗೆ ಎಲ್ರಿಗೂ ಗೊತ್ತಾಯ್ತು, ಓಹೋ ಈ ಥರ ತಪ್ಪು ಮಾಡಬಾರ್ದು, ನಮ್ಮ ಜಗನ್ ಮಾತೆ ಇವಳಿಂದಾಗಿಯೇ ನಾವು ಬಂದಿರುವಂಥದ್ದು, ಇದು ತಪ್ಪು ಅಂತ ಹೇಳಿ ಈ ಕಥೆ ಸ್ಕಂದ ಪುರಾಣದಲ್ಲಿ ಬರುವಂಥದ್ದು. ಇನ್ನೊಂದು ಕಥೆ ಇದೆ, ಅಂಧಕ ರಿಪು, ಅಂಧಕಾಸುರನ ವೈರಿ. ಶಿವನಿಗೆ ಯಾಕೆ ಅಂಧಕಾಸುರನ ವೈರಿ ಅಂತ ಹೆಸರು ಬತ್ತು ಅಂತ ಹೇಳೋದಕ್ಕೊಂದು ಕಥೆ ಹೇಳ್ತೇನೆ. ಸತೀದೇವಿ ಶಿವನ ಜೊತೆ ಹರಟೆ ಹೊಡಿತಾ ಇದ್ರು ಇಬ್ರು ಕೂಡ. ಸಡನ್ ಆಗಿ ಹಿಂದಿನಿಂದ ಬಂದು ತನ್ನ ಪತಿಯ ಕಣ್ಣನ್ನ ಮುಚ್ಚಿಬಿಟ್ಲಂತೆ. ನಾವು ಕೆಲವೊಂದ್ಸಲ ಮಾಡ್ತೀವಲ್ವೇ, ಹಿಂದಿನಿಂದ ಹೋಗಿ ಕಣ್ಣು ಮುಚ್ಚಿ ಹೇಳು ಯಾರು ಹೇಳು ಅಂತೆಲ್ಲ ಮಾಡಲ್ವಾ, ಆ ತರ ಹಿಂದಿನಿಂದ ಬಂದು ಕಣ್ಣು ಮುಚ್ಚಿಬಿಟ್ಲಂತೆ. ಶಿವನ ಕಣ್ಣು ಮುಚ್ಚಿ ಹೋಯ್ತೋ, ಪ್ರಪಂಚದಲ್ಲಿ ಅದು ಒಂದು ಕ್ಷಣ ಇರ್ಬೋದು ಶಿವನಿಗೆ, ಜಗನ್ಮಾತೆಗೆ, ಆದ್ರೆ ನಮಗೆಲ್ಲ ಹಲವಾರು ವರ್ಷಗಳಲ್ಲಿ ಇಡೀ ವಿಶ್ವ ಕತ್ತಲೆಯಲ್ಲಿ ಮುಳುಗೋಯ್ತು. ತಕ್ಷಣವೇ ಶಿವ ಹೇಳ್ತಂತೆ, ಅಯ್ಯೋ ಏನ್ ಮಾಡ್ತೆ ನೀನು. ಆ ಕತ್ತಲೆಯಿಂದ ಬಂದಂತಹ ರಾಕ್ಷಸ ಅಂಧಕಾಸುರ. ಕತ್ತಲೆಯಲ್ಲಿ ಹುಟ್ಟಿದವನು ಕಣ್ಣು ಕಾಣೋದಿಲ್ಲ, ಕತ್ತಲೆಯಿಂದ ಆ ತಮಸ್ಸಿನಿಂದ ಹುಟ್ಟಿದಂಥವನು ಅಂಧಕಾಸುರ, ಕಣ್ಣು ಕಾಣಿಸೋದಿಲ್ಲ. ಕತ್ತಲೆಯಿಂದಲೇ ಹುಟ್ಟಿದವನಾದ ಕಾರಣ ಎಲ್ಲವೂ ಕತ್ತಲೆ, ಅವನಿಗೆ ಎಲ್ಲವೂ ತಮಸೆ, ಎಲ್ಲವೂ ಅಜ್ಞಾನ ಮಾತ್ರ ಇದ್ದಿದ್ದು. ಲೋಕ ಪೀಡಕನಾದ. ಆದ್ರೂ ತಪಸ್ಸು ಮಾಡಿ ಶಿವನ ಹತ್ರ ನನಗೆ ಕಣ್ಣು ಬೇಕು ಅಂತೇಳಿ ಕಣ್ಣನ್ನು ಪಡೆದುಕೊಂಡ. ಇನ್ನೂ ಅತೀ ಕಂಟಕನಾದ, ಲೋಕ ಪೀಡಕನಾದ. ಹೀಗೆ ನಡೀತಾ ಇತ್ತು ಅವನ ಕೀಟಲೆಗಳು. ಒಂದು ದಿನ ಶಿವ ಮತ್ತೆ ಪಾರ್ವತಿಯರ ಮಧ್ಯೆ ಒಂದು ಪ್ರಣಯ ಕಲಹ ಆಗಿ, ಪಾರ್ವತಿ ಅಂದ್ರೆ ಅಲ್ಲಿ ಸತಿ, ಅವಳು ಬಿಟ್ಟು ಬರ್ತಾಳೆ. ಒಂದು ಅರಣ್ಯಕ್ಕೆ ಹೋಗಿ ತಪಸ್ಸನ್ನ ಮಾಡ್ತಾಳೆ. ಅಲ್ಲಿ ಬರ್ತಾನೆ ಅಂಧಕಾಸುರ. ಇವಳ ಸೌಂದರ್ಯವನ್ನ ಕಂಡು ಅವಳ ಹಿಂದೆ ಬೀಳ್ತಾನೆ, ಅವಳನ್ನ ಮೋಹಿಸಕ್ಕೆ ಹೊರಡ್ತಾನೆ. ಅಷ್ಟೊತ್ತಿಗೆ ಅಲ್ಲಿ ಶಿವ ಬರ್ತಾನೆ. ಶಿವ ಹೇಳ್ತಾನೆ, ಇದು ನಿನ್ನ ತಾಯಿ, ನೀನ್ ಮಾಡ್ತಿರೋದು ತಪ್ಪು. ಅಂಧಕಾಸುರ ಕಿವಿಗೆ ಹಾಕೊಳ್ಳೋದೇ ಇಲ್ಲ ಅದನ್ನ. ಶಿವ ಏನ್ ಹೇಳ್ತಾನೆ ಅದು ಕೇಳೋದೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇವಳ ಮೋಹದಲ್ಲಿ ಬಿದ್ದಿದ್ದಾನೆ, ಈ ಸೌಂದರ್ಯದ ಮೋಹದಲ್ಲಿ ಬಿದ್ದಿದ್ದಾನೆ. ಹಾಗಾಗಿ ಕೇಳಿಸ್ಕೊಳ್ಳದೆ ಮುಂದೆ ಹೋಗಿ ಮತ್ತೆ ಅವಳನ್ನ ಕೀಟಲೆ ಮಾಡೋದು ಪ್ರಯತ್ನ ಮಾಡ್ತಾನೆ. ಆಗ ಶಿವನಿಗೆ ಸಿಟ್ಟು ಬಂದು ಅವನನ್ನ ಸಂಹಾರ ಮಾಡ್ತಾನೆ. ಹಾಗಾಗಿ ಅಂಧಕಾಸುರ, ಇಲ್ಲಿ ಯಾಕೆ ಅಂಧಕರಿಪು ಅಂತ ಹೇಳಿದ್ರು, ಯಾಕೆ ಸತ್ತೋದ, ಯಾಕೆ ಸಂಹಾರ ಮಾಡಬೇಕಾಯ್ತು ಶಿವ ಅವನದ್ದು? ತನ್ನದೇ ಕಾರ್ಯಗಳಿಂದ. ನಾವು ಕೂಡ ಎಲ್ಲರಿಗೂ ಇದು ಒಂದು ಎಚ್ಚರಿಕೆ. ನಮ್ಮ ಪತನವಾದ್ರೆ ಅದಕ್ಕೆ ನಾವೇ ಕಾರಣರು, ನಮ್ಮ ಉದ್ಧಾರವಾದ್ರೆ ಅದಕ್ಕೂ ನಾವೇ ಕಾರಣರು. ಉದ್ಧರೇದ್ ಆತ್ಮನಾತ್ಮಾನಂ ನ ಆತ್ಮಾನಂ ಅವಸಾದಯೇದ್. ಆತ್ಮೈವ ಆತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ. ನಮ್ಮ ಆತ್ಮವೇ ನಮಗೆ ಶತ್ರು, ನಮ್ಮ ಆತ್ಮವೇ ನಮಗೆ ಸ್ನೇಹಿತ. ಎಷ್ಟು ಅದ್ಭುತವಾಗಿ ಇಲ್ಲಿ ತಗೊಂಡು ಬಂದಿದ್ದಾರೆ ನೋಡಿ. ಅಂಧಕರಿಪು ಅಂತೇಳಿ ಸುಮ್ಮನೆ ಶಿವ ಅಂತೆಲ್ಲ ಹೇಳಿಲ್ಲ, ಹೆಸರು ಹೇಳ್ಬೋದಾಗಿತ್ತು, ಯಾವುದೋ ಹೆಸರು ಹೇಳ್ಬೋದಾಗಿತ್ತು. ಯಾಕೆ ಇಲ್ಲಿ ಅದನ್ನು ಹೇಳಿದ್ದಾರೆ? ನಮ್ಮ ಜೀವನದಲ್ಲಿ ನಾವು ಯಾವುದಾದ್ರೂ ಒಂದು ದುಃಖ ಪರಿಸ್ಥಿತಿ, ಕಷ್ಟ ಪರಿಸ್ಥಿತಿ ಬಂದಾಗ ತಕ್ಷಣ ನಾವು ಬೆಟ್ಟು ಮಾಡೋದು ಬೇರೆಯವರ ಅಲ್ವೇ? ಅವರಿಂದಾಗಿ ನನಗೆ ಹೀಗಾಯಿತು. ಖಂಡಿತವಾಗಿಯೂ ಅಲ್ಲ. ಅವರೆಲ್ಲ ಒಂದು ಕ್ಯಾಟಲಿಸ್ಟ್, ಒಂದು ವೇಗವರ್ಧಕವಾಗಿರ್ಬೋದು. ಎಲ್ಲವೂ ನಮ್ಮ ನಮ್ಮ ಕರ್ಮಗಳಿಂದ ಬಂದಿರುವಂಥದ್ದು. ನಮ್ಮ ಕರ್ಮ ಫಲವನ್ನು ನಾವು ಉಣುವಂಥದ್ದು, ಬೇರೆಯವರದ್ದು ಖಂಡಿತವೂ ಅಲ್ಲ, ಖಂಡಿತವಾಗಿಯೂ ಅಲ್ಲ. ಅವರ ಕರ್ಮ ಫಲವನ್ನು ಉಣೋದು, ನಾವು ನಮ್ಮ ಕರ್ಮ ಫಲವನ್ನು ಉಣಿಯೋದು ತಾನೆ.
ಅದಕ್ಕೋಸ್ಕರ ಇಲ್ಲಿ ಅಂಧಕರಿಪು ಅಂತ ಹಾಕಿದ್ದಾರೆ. ಅದಕ್ಕೋಸ್ಕರ ಈ ಕಥೆಯನ್ನು ನಾ ಹೇಳ್ತಾ ಇದ್ದೀನಿ. ಅಂಧಕಾಸುರ ಯಾಕೆ ಸಂಹಾರ ಮಾಡಬೇಕಾಗಿ ಬಂತು ಅಂತ ಹೇಳಿದ್ರೆ, ತಪ್ಪು ಅಂತ ತಿಳಿಸಿ ಹೇಳಿದ್ರು ಕೂಡ ಅದನ್ನ ತಲೆಗೆ ತಗೊಂಡಿಲ್ಲ. ಅದನ್ನು ಉಪೇಕ್ಷಿಸಿ ಮತ್ತೆ ಅವಳ ಹಿಂದೆ ಹೋದ. ಅದು ತನ್ನ ತಾಯಿ. ಇದನ್ನು ಕೂಡ ಮರೆತು ಬಿಟ್ಟ. ಅಲ್ಲಿ ಆ ಸೌಂದರ್ಯದ ಮೋಹದಲ್ಲಿ ಬಿತ್ತು. ನಾವು ಕೂಡ ಸೌಂದರ್ಯದ ಮೋಹದಲ್ಲಿ ನಾವು ಬೀಳದೇ ಇರ್ಬೋದು, ಆದರೆ ಎಷ್ಟೊಂದು ಮೋಹದಲ್ಲಿ ಬೀಳ್ತೇವೆ, ಆಮೇಲೆ ಬೇರೆಯವರನ್ನ ದೂರ್ತೇವೆ. ಖಂಡಿತವಾಗಿಯೂ ನಾವು ಇದನ್ನು ನಿಲ್ಲಿಸಲೇಬೇಕು. ಬೇರೆಯವರಲ್ಲ ಕಾರಣ. ನನಗೆ ಬಂದ ದುಃಖ ಪರಿಸ್ಥಿತಿ, ಸುಖ ಪರಿಸ್ಥಿತಿ, ಕಷ್ಟ ಪರಿಸ್ಥಿತಿ ಯಾವುದೇ ಇರಲಿ, ಅದಕ್ಕೆ ನಾನೇ ಕಾರಣ. ಇದನ್ನು ನೆನ್ಪಿಟ್ಕೊಳ್ಬೇಕು. ಅದಕ್ಕೋಸ್ಕರ ಅಂಧಕರಿಪು ಅಂತ ಹಾಕಿದ್ದಾರೆ. ಚತುರ್ಣಾಂ ಶೀರ್ಷಾಣಾಂ ಸಮಂ ಅಭಯ ಹಸ್ತಾರ್ಪಣಧಿಯ. ಈಗ 4 ತಲೆಗಳ ಮೂಲಕ ಬ್ರಹ್ಮ ನಿನ್ನ ಸ್ತುತಿಯನ್ನ ಮಾಡಿ, ನಿನ್ನ 4 ಭುಜಗಳಿಂದ ನನ್ನ 4 ತಲೆಗಳನ್ನು ನೀನು ಆಶೀರ್ವದಿಸು. ಆಗ ಮಾತ್ರ ನನಗೆ ಶಿವನ ಭಯವೂ ಇಲ್ಲ. ಇಲ್ಲಾಂದ್ರೆ ಶಿವನ ಭಯ ಇದೆ. ಇನ್ನೊಂದು ತಲೆಯನ್ನು ಎಲ್ಲಿ ಎತ್ತಿ ಬಿಸಾಕ್ತಾನೋ, ಯಾವಾಗ ಏನು ನಾನು ತಪ್ಪು ಮಾಡ್ತೇನೋ ಅಂತ ಹೇಳುವ ಭಯ ಇದೆ. ಆ ಭಯ ಹೋಗ್ಬೇಕು ಅಂತಾದ್ರೆ ನಿನ್ನನ್ನು ನಾನು ಆರಾಧಿಸಬೇಕು. ಹಾಗೆ ಜಗನ್ಮಾತೆಯನ್ನು ಯಾರ್ಯಾರು ಆರಾಧಿಸ್ತಾರೋ, ಉತ್ತಮವಾದ ಭಾವನೆಗಳಿಂದ ಯಾರು ಆರಾಧಿಸ್ತಾರೋ ಅವರಿಗೆ ಯಾವ ಭಯವೂ ಇಲ್ಲ ಅಂತ ಹೇಳಿ ಆದಿಶಂಕರಾಚಾರ್ಯರು ಹೇಳ್ತಿದ್ದಾರೆ. ಮುಂದಿನ ಶ್ಲೋಕ ನೋಡೋಣ. 71ನೇ ಶ್ಲೋಕ. ನಖಾನಾಮುದ್ಯೋತೈಃ ನವನಲಿನ ರಾಗಂ ವಿಹಸತಾಂ ಕರಾಣಾಂ ತೇ ಕಾಂತಿಂ ಕಥಯ ಕಥಯಾಮ ಕಥಮುಮೇ ಕಯಾಚಿದ್ವಾ ಸಾಮ್ಯಂ ಭಜತು ಕಲಯಾ ಹಂತ ಕಮಲಂ ಯದಿ ಕ್ರೀಡಲ್ಲಕ್ಷ್ಮೀ ಚರಣತಲಲಾಕ್ಷಾರಸಚಣಂ. ಭುಜ ಆಯ್ತು. ಈಗ ಕೈಯಲ್ಲಿರುವಂತಹ ಉಗುರುಗಳು ನೋಡಿ, ಯಾವೊಂದು ಅಂಗವನ್ನು ಬಿಟ್ಟಿಲ್ಲ. ಭುಜದ ಜೊತೆ ಕೈ ಆಯ್ತು. ಈಗ ಬೆರಳುಗಳಲ್ಲಿರುವಂತಹ ಉಗುರುಗಳು. ನಖಾನಾಂ ಉದ್ಯೋತೈಹಿ. ಅಬ್ಬ, ಏನು ಕಾಂತಿಯುತವಾಗಿದೆ ನಿನ್ನ ಉಗುರುಗಳು, ಶೋಭೆಯನ್ನ ಕೊಡ್ತಾ ಇದೆ. ನವನಲಿನ ರಾಗಂ ವಿಹಸತಾಂ. ನಲಿನ ಅಂತ ಹೇಳಿದ್ರೆ ಪದ್ಮ, ತಾವರೆಗೆ ನೋಡಿ ಎಷ್ಟೊಂದು ಹೆಸರು ಪದಗಳಿವೆ ನಮ್ಮ ಸಂಸ್ಕೃತ ಭಾಷೆಯಲ್ಲಿ. ನಲಿನ, ನಳಿನಿ. ನಲಿನ ಅಂತ ಹೇಳಿದ್ರೆ ಪದ್ಮ. ಅದು ಹೊಸದಾಗಿ ಈಗ ತಾನೇ ವಿಕಸನಗೊಂಡಿದೆ. ನವ, ನಿನ್ನೆ ಮೊನ್ನೆ ಅರಳಿದ್ದಲ್ಲ, ಈಗ ಅಪ್ಪ ಎಷ್ಟು ಕೋಮಲವಾಗಿದೆ. ವಿಹಸತಾಂ ವಿಹಸತಾಂ ಕರಾಣಾಂ ತೇ ಕಾಂತಿಂ ಕಥೆಯ ಕಥಯಾಮ ಕಥಮುಮೆ. ನಿನ್ನ ಕೈಯಲ್ಲಿರುವಂತಹ ಉಗುರುಗಳು, ಅದರ ಕಾಂತಿ ನೀನು ಹೇಳು, ನಾನು ಹೇಗೆ ಅದನ್ನ ವರ್ಣಿಸಲಿ? ಕಥೆಯ ಹೇಳು ನನಗೆ. ನೀನು ನನಗೆ ವರ್ಣಿಸಕ್ಕೆ ಆಗ್ತಾ ಇಲ್ಲ, ನೀನೇ ಹೇಳು ನನಗೆ. ಕಥೆಯ ಕಥಯಾಮಹ ಕಥಂ ಉಮೆ. ಉಮಾ, ನೀನೇ ಹೇಳು ನನಗೆ. ನನ್ನ ಕೈಯಲ್ಲಿ ಅದನ್ನ ವರ್ಣಿಸಲಿಕ್ಕೆ ಆಗ್ತಾ ಇಲ್ಲ, ನನಗೆ ನೀನೇ ತಿಳಿಸಿಕೊಡು. ಕಯಾಚಿದ್ವಾ ಸಾಮ್ಯಂ. ಆದ್ರೆ ಹೇಗೋ, ಸಮಹು ಅಂತ ಹೇಳೋದಿಲ್ವ ನಾವು, ಹೇಗೋ ನಾನು ಮಾಡ್ತೀನಿ ಬಿಡು. ಸಾಮ್ಯಂ ಭಜತು ಕಲಯಾ ಹಂತ ಕಮಲಂ ಯದಿ ಕ್ರೀಡಲ್ ಲಕ್ಷ್ಮೀ ಚರಣತಲ ಲಾಕ್ಷಾರಸಚಣಂ. ಲಕ್ಷ್ಮಿ, ಲಕ್ಷ್ಮೀ ಜಗನ್ಮಾತೆಯ ಪೂರ್ಣ ಅವತಾರ ಅಂತ ಲೆಕ್ಕ. ಸಮುದ್ರ ಮಥನದ ಸಮಯದಲ್ಲಿ ಇವಳು ಸೌಂದರ್ಯದ ಕನಿಯೇ, ಸಂಪತ್ತನ್ನ, ಆರೋಗ್ಯವನ್ನ ದಯಪಾಲಿಸುವಂತಹ ದೇವತೆ, ದೇವಿ ಲಕ್ಷ್ಮಿ. ಕೂತಿರೋದು ತಾವರೆಯಲ್ಲಿ ಅಲ್ವೇ? ಅವಳ ಸಿಂಹಾಸನ ಯಾವುದು? ತಾವರೆ. ತಾವರೆಯಲ್ಲಿ ಕೂತಿದ್ದಾಳೆ. ಅವಳ ಕಾಲಿಗೆ ಅಲ್ತಾ ಹಾಕಿದ್ದಾಳೆ. ನೋಡಿ, ಡ್ಯಾನ್ಸರ್ಸ್ ಎಲ್ಲ ಹಾಕ್ತಾರೆ ನೋಡಿ, ಕೆಂಪಗೆ ಕಾಲಿನ ಬದಿಯಲ್ಲಿ ಒಂದು ಇದ್ರ ಹಾಗೆ ಚಂದ ಒಂದು ಡಿಸೈನ್ ಹಾಕ್ತಾರೆ ಅಲ್ವೇ? ಕೈಗೂ ಹಾಕೋತಾರೆ. ಅದು ಚೆನ್ನಾಗಿ ಕಾಣಿಸತ್ತೆ. ಡ್ಯಾನ್ಸ್ ಮಾಡಿ ಅವರ ಮುದ್ರೆಗಳನ್ನೆಲ್ಲ ಮಾಡಿದಾಗ ಚೆನ್ನಾಗಿ ಕಾಣಿಸತ್ತೆ. ಅಲ್ತಾ ಅಂತ ಹೇಳ್ತೀವಿ ನಾವು. ಲಕ್ಷ್ಮೀದೇವಿ ಹಾಕಿದ ಅಲ್ತಾ ಅಥವಾ ಅವಳ ಕಾಲಲ್ಲಿರುವ ಆ ಸೌಂದರ್ಯದಿಂದಾಗಿ ತಾವರೆಗೆ ಆ ಬಣ್ಣ ಬಂತಂತೆ. ಎಷ್ಟು ಅದ್ಭುತವಾಗಿ ಊಹಿಸ್ತಾ ಇದ್ದಾರೆ ನೋಡಿ. ಲಕ್ಷ್ಮೀದೇವಿ ಈ ತಾವರೆ ಮೇಲೆ ಕೂತಿದ್ದಾಳೆ. ಅವಳ ಪಾದ ಹಾಗಾದ್ರೆ ಈ ತಾವರೆಯನ್ನ ಮುಟ್ತಾ ಇದೆ. ಲಕ್ಷ್ಮೀದೇವಿಯ ಕಾಲಲ್ಲಿ ಚರಣತಲ ಲಾಕ್ಷಾರಸಚಣಂ. ಲಾಕ್ಷ ಅಂತ ಹೇಳಿದ್ರೆ ಆ ಅಲ್ತಾ,
ಅವಳ ಚರಣದಲ್ಲಿರುವಂತಹ, ಲಕ್ಷ್ಮೀದೇವಿಯ ಚರಣದಲ್ಲಿರುವಂತಹ ಈ ಅಲ್ತಾ ಅಥವಾ ಕೆಂಪು ಬಣ್ಣ, ಅದರಿಂದಾಗಿ ಈ ಕಮಲದ ಹೂವಿಗೆ ಆ ಬಣ್ಣ ಬಂತು ಅಂತ ಹೇಳಿ ನಾನು ಅನ್ಕೊಳ್ತಾ ಇದ್ದೇನೆ. ಆ ಥರದಲ್ಲಿ ಆ ಬಣ್ಣದ ಹಾಗೆ ಇದೆ ನಿನ್ನ ಉಗುರಿನ ಬಣ್ಣ. ನಮ್ಮ ಉಗುರು ಬಣ್ಣ ಹೇಗಿರುತ್ತೆ ಒಂದು ದಿನ, ಈಗಂತೂ ಕೇಳೋದೇ ಬೇಡ, ನೀಲಿ, ಪಚ್ಚೆ, ಕಪ್ಪು ಎಲ್ಲವೂ ಹಾಕ್ಕೊಳ್ತಾರೆ. ಮೊದಲು ನಾವು ಚಿಕ್ಕದಿದ್ದಾಗ ಕೆಂಪು ಮಾತ್ರ ಇದ್ದಿದ್ದು, ಈಗ ಎಲ್ಲ ಬಣ್ಣವೂ ಇದೆ. ಅಷ್ಟು ಮಾತ್ರ ಅಲ್ಲ, ಈಗ ಅರ್ಧ ಕೆಂಪು ಅರ್ಧ ಬಿಳಿ ಹಾಗೆ ಮಾಡ್ತಾರೆ. ಅದರಲ್ಲಿ ಡಿಸೈನ್ ಅಂತೆ, ಇಷ್ಟು ಸಣ್ಣ ಉಗುರಿನಲ್ಲಿ ಹಲವಾರು ಸಾವಿರ ರೂಪಾಯಿ ಕೊಟ್ಟು ಅದಕ್ಕೊಂದು ಸಣ್ಣ ಸಣ್ಣ ಡಿಸೈನು ಮಾಡಿಕೊಳ್ಳಿ, ತಪ್ಪು ಅಂತಲ್ಲ. ಅದರಿಂದ ಸಂತೋಷ ಸಿಗೋದಿದ್ರೆ ಖಂಡಿತವಾಗಿ ಮಾಡಿಕೊಳ್ಬೋದು. ಆದರೆ ಇವಳು ಹಾಗೆಲ್ಲ ನೇಲ್ ಪಾಲಿಶ್ ಹಾಕಿದವಳಲ್ಲ. ಇವಳದು ಸ್ವಾಭಾವಿಕವಾಗಿ ತಾವರೆಯ, ಯಾವ ತಾವರೆ? ಎಳೆದಾದ ತಾವರೆ, ನವನಲಿನ ರಾಗಂ. ಇಲ್ಲಿ ರಾಗ ಅಂತ ಹೇಳಿದ್ರೆ ಆ ಬಣ್ಣ ಇನ್ನೂ ಫುಲ್ಲಾಗಿ ಕೆಂಪಾಗಿಲ್ಲ, ಸ್ವಲ್ಪ ಸ್ವಲ್ಪ ಪಿಂಕ್ ಆಗಿ ಬರ್ತಾ ಇದೆ ಅಷ್ಟೇ, ತೆರೆತಾ ಇದೆ ಅಷ್ಟೇ, ವಿಕಸನವಾಗ್ತಾ ಇರುವಂತಹ ನವನಲಿನ ರಾಗಂ. ಅದನ್ನು ವಿಕಸತಾಂ, ಅದನ್ನು ಕೂಡ ಪರಿಹಾಸ ಮಾಡುವ ಹಾಗೆ ಇದೆ. ಅದಕ್ಕಿಂತಲೂ ಜಾಸ್ತಿ ಉದ್ಯೋತೈ ಅಂತ ಹೇಳಿದ್ರೆ ಶೋಭೆಯಿಂದ ಕೂಡಿದೆ ನಿನ್ನ ಕೈಯಲ್ಲಿರುವಂತಹ ಉಗುರುಗಳಲ್ಲಿರುವಂತಹ ಬೆರಳಲ್ಲಿರುವಂತಹ ಉಗುರುಗಳು. ನಖಾನಾಂ ಉದ್ಯೋತೈ. ಇದನ್ನು ನಾನು ಹೇಗೆ ವರ್ಣನೆ ಮಾಡಲಿ? ನೀನು ಹೇಳು ಕಥೆಯ. ಉಮೆಯನ್ನೇ ಕೇಳುತ್ತಿದ್ದಾರೆ ಆದಿಶಂಕರಾಚಾರ್ಯರು. ಅಂತಹ ರಚನಾಕಾರರು, ಅಂತಹ ಒಂದು ಜ್ಞಾನಿ, ಅಂತಹ ಶ್ರೇಷ್ಠವಾದ ಕವಿ ಅಂತ ಕೂಡ ಹೇಳ್ಬೋದು. ಅವರೇ ನಮ್ರತೆಯಿಂದ ನನ್ನ ಕೈಯಲ್ಲಿ ಸಾಧ್ಯ ಆಗ್ತಾ ಇಲ್ಲ, ನೀನೇ ನನಗೆ ತಿಳಿಸಿಕೊಡು ಅಂತ ಹೇಳ್ತಾರೆ ಅಲ್ವೇ. ನಾವು ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮಲ್ಲಿ ಒಂದು ಸನಾತನ ಧರ್ಮದ ಪದ್ಧತಿ ಇದೆ. ಕರಾಗ್ರೇ ವಸತೆ ಲಕ್ಷ್ಮೀ, ಕರ ಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತೆ ಗೌರಿ, ಪ್ರಭಾತೆ ಕರದರ್ಶನಂ. ಕೈಯನ್ನು ಹೀಗೆ ಮಾಡಿಕೊಂಡು ನೋಡಿಕೊಂಡು ಆಮೇಲೆ ನಮಸ್ಕಾರ ಮಾಡಿ ಹೇಳುವಂತಹ ಒಂದು ಪದ್ಧತಿ, ಉತ್ತಮವಾದ ಪದ್ಧತಿ ನಮ್ಮ ಸನಾತನ ಧರ್ಮದ್ದು. ಏನರ್ಥ? ಎಲ್ಲವೂ ನನ್ನ ಕೈಯಲ್ಲಿಯೇ ಇದೆ, ಬೇರೆಯವರನ್ನು ದೂರೋದು ಬೇಡ. ಈಗ ತಾನೇ ನೋಡಿದ ಹಾಗೆ ನನ್ನ ಕೈಯಲ್ಲಿಯೇ ಇದೆ. ನಾನೇನು ಮಾಡ್ತೇನೆ? ಏನನ್ನ ದಾನ ಮಾಡ್ತೇನೆ ನಾನು? ಯಾರಿಗೆ ದಾನ ಮಾಡ್ತೇನೆ? ಯಾರಿಗೆ ಅದರ ಅಗತ್ಯವಿದೆಯೋ ಅದನ್ನು ನಾನು ದಾನ ಮಾಡ್ತೇನೋ, ಜ್ಞಾನದ ದಾನ ಮಾಡ್ತೇನೋ, ಉತ್ತಮವಾದ ವಿಚಾರಗಳ ದಾನ ನಾನು ಮಾಡಿದರೆ ಎಲ್ಲ ಕೈಯಲ್ಲಿಯೇ ಇರುವಂಥದ್ದು. ಲಕ್ಷ್ಮೀ, ಸರಸ್ವತಿ, ಅದು ಯಾರೇ ಆಗಿರ್ಬೋದು, ಎಲ್ಲವೂ ನಮ್ಮ ಕೈಯಲ್ಲಿಯೇ ಇರುವಂಥದ್ದು. ಅಂದರೆ ನಮ್ಮ ಕರ್ಮ ಫಲಗಳೇ, ನಾವು ಮಾಡುವ ಕರ್ಮಗಳೇ ನಮಗೆ ಕರ್ಮ ಫಲಗಳನ್ನು ಕೊಡುವಂಥದ್ದು. ಈ ಕರ್ಮ ಫಲಗಳಿಂದ ಮುಂದಿನ ಕರ್ಮವನ್ನು ನಾವು ಮಾಡುವಂಥದ್ದು. ಹಾಗಾದರೆ ಆಯ್ಕೆ ಯಾರದ್ದು? ನಮ್ಮದೇ ಆಯ್ಕೆ. ಜೀವನದಲ್ಲಿ ಬರುವಂತಹ ಪ್ರತಿಯೊಂದು ಪರಿಸ್ಥಿತಿಯು ನಾವು ಕೊಟ್ಟಿರುವಂತಹ ಮೆನು ಆರ್ಡರ್. ಇದನ್ನು ನಾವು ಜ್ಞಾಪಕದಲ್ಲಿ ಇಟ್ಕೊಳ್ಬೇಕು. ಹಿಂದೆ ಏನು ಮಾಡಿದ್ದೋ ಗೊತ್ತಿಲ್ಲ, ಅದಕ್ಕೋಸ್ಕರ ಈಗ ಕಷ್ಟ ಬರುತ್ತೆ. ಸುಖ ಬಂದರೆ ನಮಗೇನು ತೊಂದರೆ ಇಲ್ಲ, ಕಷ್ಟ ಬಂದರೆ ತಾನೇ ತೊಂದರೆ ಆಗೋದು. ಇನ್ನು ಕಷ್ಟಗಳು ಬರಬಾರ್ದು, ದುಃಖದ ಪರಿಸ್ಥಿತಿಗಳು ಬರಬಾರ್ದು, ಮುಂದಿನ ಜನ್ಮದಲ್ಲೂ ನಂಗೆ ಬರಬಾರ್ದು ಅಂತ ಇದ್ದರೆ ಈಗ ಒಳ್ಳೆಯ ಕಾರ್ಯವನ್ನು ಮಾಡಬೇಕು ಅಲ್ವೇ. ಅದಕ್ಕೋಸ್ಕರ ಕರಾಗ್ರೇ ವಸತಿ ಲಕ್ಷ್ಮಿ ಇದನ್ನೆಲ್ಲ ಹೇಳಿ ಆಮೇಲೆ ದಿನ ಇಡೀ ನಾನು ಈ ಒಂದು ಭಾವನೆಯಿಂದ ಕೆಲಸ ಮಾಡುವಂತಾಗಲಿ. ನೀನು ನನ್ನ ಕೈಯಲ್ಲೇ ಇದೆಯಾ, ಬೇರೆಲ್ಲೋ ಆ ಕಡೆ ಈ ಕಡೆ ಅಲ್ಲೂ ಇದೆಯಾ, ಆದರೆ ನನ್ನಲ್ಲೇ ಇದೆಯಾ, ಕೈಯಲ್ಲೂ ಇದೆಯಾ, ನೀನು ಮನಸ್ಸಿನಲ್ಲಿ ಇರಲೇಬೇಕು. ಈ ಭಾವನೆಗಳು ನನ್ನಲ್ಲಿ ಯಾವತ್ತೂ ಇರಲಿ ಅಂತ ಹೇಳುವ ಉದ್ದೇಶದಿಂದ ಈ ಶ್ಲೋಕಗಳನ್ನು ಪಠಣೆ ಮಾಡುವಂತಹ ಒಂದು ಪದ್ಧತಿಯನ್ನು ನಮ್ಮ ಸನಾತನ ಧರ್ಮ ನಮಗೆ ಉಡುಗೊರೆಯಾಗಿ ಕೊಟ್ಟಿದೆ. ಇದೆಲ್ಲ ಉಡುಗೊರೆ ನಮಗೆ. ನಾವೇನೋ ಉಡುಗೊರೆ ಅಂತ ಹೇಳಿದ ತಕ್ಷಣ ಅವ್ರು ಏನೋ ಒಂದು ಪ್ಯಾಕ್ ಮಾಡಿ ನಮಗೆ ಕೊಡಬೇಕು, ನಮಗೆ ಸೀರೆಯೋ ಬಟ್ಟೆಯೋ ಬೇರೆ ಏನಾದರೂ ಕೊಡಬೇಕು ಅಂತ ಹೇಳೋದೊಂದನ್ನು ಕಾಯ್ತಾ ಇರ್ತೇವೆ. ಇಂತಹ ಉತ್ತಮವಾದ ಉಡುಗೊರೆಯನ್ನು ನಮ್ಮ ಸನಾತನ ಧರ್ಮ ಕೊಟ್ಟಿದೆ. ನಮಗೆ ಇನ್ಯಾವ ಉಡುಗೊರೆ ಬೇಕು? ಇದರ ಮಹತ್ವವನ್ನು ನಾವು ತಿಳಿದುಕೊಳ್ಬೇಕಲ್ವೇ, ಅದರ ಬೆಲೆ ಏನು ಅಂತ ನಾವು ತಿಳಿದುಕೊಳ್ಬೇಕಲ್ವೇ. ಹಾಗೆ ಈ
ಸೌಂದರ್ಯರೇ, ಈ ಕೆಲವು ಶ್ಲೋಕಗಳ ಪಠಣೆಯನ್ನು ಮಾಡೋದ್ರಿಂದ ಏನಾಗತ್ತೆ ಅಂತ ನಾನು ಕೆಲವು ಶ್ಲೋಕಗಳನ್ನು ಹೇಳಿದ್ದೇನೆ. ಆಮೇಲೆ ಮತ್ತೆ ಇನ್ನೊಂದು ಸಲ ಎಲ್ಲ ಮುಗಿದ ಮೇಲೆ ನೋಡೋಣ. ಅದರ ಫಲ ಏನು ಅಂತ ನಮಗೆ ಬೇರೆ ಯಾವ ಫಲವನ್ನು ನಾವು ಅಪೇಕ್ಷೆ ಮಾಡುವಂಥವರಾಗಬಾರ್ದು. ಅಪೇಕ್ಷೆ ಒಂದೇ ಇರಬೇಕು, ಮೋಕ್ಷ ಅಥವಾ ನಾನು ನಿನ್ನ ಜೊತೆ ಇರುವಂತಾಗಬೇಕು. ರಾಗದ್ವೇಷದಿಂದ ಮುಕ್ತಿಯನ್ನು ನಾನು ಪಡಿಬೇಕು ಅಂತ ಹೇಳುವ ಉದ್ದೇಶದಿಂದ ಸಾಧನೆ ಮಾಡಿದಾಗ ಖಂಡಿತವಾಗಿಯೂ ಮುಂದಕ್ಕೆ ಎಳೆದುಕೊಂಡು ನಮ್ಮನ್ನು ಹೋಗ್ತಾಳೆ. ಹಾಗೆ ಹೋಗಬೇಕಲ್ವೇ ನಾವೆಲ್ಲರೂ ಕೂಡ? ಓಂ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, 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 ಓಂ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಲೋಕಾ ಸಮಸ್ತಾ ಸುಖಿನೋ ಭವಂತು, ಲೋಕಾ ಸಮಸ್ತಾ ಸುಖಿನೋ ಭವಂತು, ಲೋಕಾ ಸಮಸ್ತಾ ಸುಖಿನೋ ಭವಂತು.